ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಒಗ್ಗರಣೆ ಡಬ್ಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡಬೇಕು. ಮುರಳಿಯವರೇ, ಏನು ಇವತ್ತು ವಿಶೇಷ ಕಾರ್ಯಕ್ರಮ ವೀಕ್ಷಕರ ವಿಶೇಷ ಕಾರ್ಯಕ್ರಮ ಅಂದರೆ ಯಾವಾಗಲೂ ಚೆಫ್ನ ಕರೆಸ್ತೀವಿ, ಡಾಕ್ಟ್ರನ್ನ ಕರೆಸ್ತೀವಿ, ಇವ್ರನ್ನ ಕರೆಸ್ತೀವಿ, ಅವ್ರನ್ನ ಕರೆಸ್ತೀವಿ. ಏನ್ರಿ ಮುರಳಿ, ನಾವು ಎಷ್ಟೊಂದು ಜನ ಕಾಯ್ತಾ ಇದ್ದೀವಿ, ಎಷ್ಟೊಂದು ದಿವಸಗಳಿಂದ, ದಯವಿಟ್ಟು ನಮ್ಮನ್ನೇ ಕರೆದ್ಬಿಡ್ರಿ ಅಂತ ತುಂಬ ಜನ ಬಂದು ರಿಕ್ವೆಸ್ಟ್ ಮಾಡಿದ್ರಿಂದ ಇವತ್ತಿನ ಕಾರ್ಯಕ್ರಮದಲ್ಲಿ ಒಟ್ಟಾರೆ ಪೂರ್ತಿಯಾಗಿ ನಿಮ್ಮ ಚಾಯ್ಸು ಅಂದರೆ ವೀಕ್ಷಕರ ವಿಶೇಷ ಕಾರ್ಯಕ್ರಮ. ಎಲ್ಲ ವೀಕ್ಷಕರು ನಮ್ಮ ಕಾರ್ಯಕ್ರಮದಲ್ಲಿ ಬರ್ತಾರೆ. ಇವತ್ತು ಸುಮಾರು 4-5 ಜನ 6 ಜನ ಅಂದ್ಕೊಂಡಿದ್ದೀವಿ. ನೋಡೋಣ ಯಾರ್ಯಾರು ಎಷ್ಟಕ್ಕೆ ಬೇಗ ಅಡುಗೆ ಮಾಡ್ತಾರೆ ಅಷ್ಟು ಬೇಗ ಅಡುಗೆ ಮಾಡಿಸಿ ಆ ರುಚಿನೆಲ್ಲ ತೋರಿಸ್ಬೇಕು ಅಂತ ನಾವು ಡಿಸೈಡ್ ಮಾಡಿದ್ದೀವಿ. ಯಾಕಂದರೆ ತುಂಬ ಜನ ಡೌಟ್ ಇತ್ತು, ಏನಪ್ಪ ಮೇಲ್ಗಿಲ್ ಮಾಡಿದ್ರೆ ಕಳಿಸ್ತಾರಾ, ಲೆಟ್ರ್ ಬರೆದ್ರೆ ಕರ್ಸ್ಕೊಳ್ತಾರ ಅಂತ. ಪ್ರತಿಯೊಬ್ಬರನ್ನು ಕರ್ಸ್ಕೊಳ್ತೀವಿ. ನಮಗೆ ನಿಮಗಿಂತ ನಿಮ್ಮ ಕೈ ರುಚಿ ಭಾಳ ಇಂಪಾರ್ಟೆಂಟು. ಓಕೆ, ಕಾರ್ಯಕ್ರಮ ಶುರು ಮಾಡೋಣ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಮೊದಲನೇದಾಗಿ ಬಂದಿದ್ದಾರೆ. ನಮಸ್ಕಾರ ರೀ. ನಮಸ್ತೆ. ತಮ್ಮ ಹೆಸರು? ಸುಜಾತ ಗಾಳಿ. ಸುಜಾತ ಗಾಳಿ. ಸುಜಾತ ಗಾಳಿನಾ? ಓಕೆ, ಸುಜಾತ ಗಾಳಿಯವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸುಜಾತ ಗಾಳಿಯವರು ಏನ್ ಮಾಡ್ತಾರೋ ಗೊತ್ತಿಲ್ಲ, ನೋಡೇ ಬೇಡ. ಸುಜಾತ ಗಾಳಿಯವರೇ, ಏನ್ ಮಾಡ್ತಾ ಇದ್ರ ಇವತ್ತು? ಇವತ್ತು ಸಿಹಿಗೆಣಸು ಒಬ್ಬಟ್ಟು ಹೋಳಿಗೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷ ಏನು ಅಂತ ಹೇಳಿದ್ರೆ, ಗೆಣಸಿನ ಕಾಲ. ಈಗ ಸಂಕ್ರಾಂತಿ ಹಬ್ಬ ಬಂತು, ಇಂದು ಮುಂದು ಅಂತ ಹೇಳಿದ್ರೆ ಸ್ವಲ್ಪ ಸಿಹಿ ಗೆಣಸು ಎಲ್ಲ ಕಡೆ ಸಿಗ್ತಾ ಇರುತ್ತೆ. ಕೆಂಪು ಸಿಹಿ ಗೆಣಸು ನೋಡಿದಿರಲ್ಲ, ಆ ಗೆಣಸು ಒಂದು ಫೆಬ್ರವರಿ ಎಂಡೊಳಗೆ ಮುಗಿದೋಗುತ್ರಿ. ಆಮೇಲೆ ತಿರ್ಗಿ ಆ ಗೆಣಸು ಸಿಗಲ್ಲ. ಗೆಣಸಲ್ಲಿ ಸಿಕ್ಕಾಪಡೆ ಮಾಡ್ತಾರೆ. ಅದರೊಳಗೆ ಏನು ಚಿಪ್ಸ್ ಎಲ್ಲ ಮಾಡ್ತಾರೆ ಕೆಲವರು, ಅಲ್ಲಿ ಏನೇನೋ ಮಾಡ್ತಾರೆ. ಅದಕ್ಕೆ ಏನೇನು ಮಾಡೋದು ಅವೆಲ್ಲ ಮಾಡ್ಕೊಂಡು ಡಿಸೈಡ್ ಮಾಡಿದ್ವಿ. ಸುಜಾತ ಗಾಳಿಯವರು ಅಲ್ಲಿಂದ ಬಂದು ನಮ್ಮ ಕಾರ್ಯಕ್ರಮದಲ್ಲಿ ಇವತ್ತು ಮುರಳಿಯವರೇ ಗೆಣಸಲ್ಲಿ ಒಬ್ಬಟ್ಟು ಮಾಡ್ಬೋದ್ರಿ, ನಾವು ಒಬ್ಬಟ್ಟು ಮಾಡಿ ತೋರಿಸ್ತೀವಿ ಅಂತ ಹೇಳಿದ್ದಾರೆ. ಅದೇನು ಒಬ್ಬಟ್ಟು ಮಾಡ್ತಾರ ನೋಡ್ಬೋಣ. ಒಬ್ಬಟ್ಟು ತಾನೇ ಮಾಡ್ತಾರೆ ನೀವು? ಹೌದು. ಒಬ್ಬಟ್ಟ ಇನ್ನೇನು ಅಂತೀರ ಅದಕ್ಕೆ? ಹೋಳಿಗೆ. ಇನ್ನೊಂದು ಅರ್ಥದಲ್ಲಿ ಹೋಳಿಗೆನ ಬಾಗಲಕೋಟೆ ಡಿಸ್ಟಿಕ್ ಅಲ್ಲಿ ಹೋಳಿಗೆ ಅಂತಾರೆ, ಈ ಕಡೆ ಬೆಂಗಳೂರು ಸೈಡ್ ಅಲ್ಲಿ ಒಬ್ಬಟ್ಟು ಅಂತಾರೆ. ಓಕೆ, ಬಾಗಲಕೋಟೆ ಡಿಸ್ಟಿಕ್ ಹೋಳಿಗೆನೆ ಮಾಡಿ ಪರವಾಗಿಲ್ಲ. ಹೋಳಿಗೆ ಮಾಡಕ್ಕೆ ಏನೇನು ತಂದಿದ್ದೀರಾ ಹೇಳ್ಬಿಡಿ. ಸಿಹಿ ಗೆಣಸಿನ ಹೋಳಿಗೆ ಬೇಕಾಗುವ ಸಾಮಗ್ರಿಗಳು: ಸಿಹಿ ಗೆಣಸು, ಬೆಲ್ಲ, ಗಸಗಸೆ, ಒಣಶುಂಠಿ ಪುಡಿ, ಏಲಕ್ಕಿ ಪುಡಿ, ಮೈದಾ ಹಿಟ್ಟು, ಉಪ್ಪು, ಎಣ್ಣೆ. ಬರೀ ಮೈದಾ ಹಾಕಿ ಕಳ್ಸ್ಕೊಂಡಿದ್ದೀರಾ, ಬೇರೆ ಏನು ಇಲ್ಲ. ಉಪ್ಪು ನೀರು ಮೈದಾ ಹಾಕಿ ಕಳ್ಸ್ಕೊಂಡಿದ್ದೀರಾ. ಓಕೆ, ಒಬ್ಬಟ್ಟನ್ನ ತಡ್ತೀರಾ, ತಿನ್ಬಿಡೋದೇನಾ? ತಿನ್ಬೇಕು ಅಷ್ಟೇನಾ? ಓಕೆ, ಏನ್ ಮಾಡ್ಕೊಂಡಿದ್ದೀರಾ ಸುಜಾತ ನೀವು? ನಾನು ಬಿಕಾಮ್ ಆಗಿದೆ. ಆಯ್ತು, ಆಮೇಲೆ ಮತ್ತೇನು, ಇವಾಗ ಸೆಕ್ರೆಟರಿ ವರ್ಕ್ ಮಾಡ್ತಾ ಇದ್ದೀನಿ. ಎಲ್ರಿ? ಹನುಮಂತ ನಗರ. ಎಲ್ಲಿ ಸೆಕ್ರೆಟರಿ ಕೆಲಸ ಮಾಡ್ತಾ ಇದ್ದೀರಾ? ಯಾವ ಸ್ಕೂಲಲ್ಲಿ? ಹನುಮಂತ ನಗರ ಅನ್ನಪೂರ್ಣ ಮಹಿಳಾ ಕೋಆಪರೇಟಿವ್ ಸೊಸೈಟಿಯಲ್ಲಿ. ಕೋಆಪರೇಟಿವ್ ಸೊಸೈಟಿಲಿ ಸೆಕ್ರೆಟರಿಯಾಗಿ ಕೆಲಸ ಮಾಡ್ತಾ ಇದ್ದೀರಾ. ಮಧ್ಯದಲ್ಲಿ ಈ ತರ ಅಡಿಗೆಗಳೆಲ್ಲ ಮಾಡ್ತೀರಾ? ಮಾಡ್ತೀನಿ. ನೀವು ಮನೇಲಿ ಅಡಿಗೆ ಮಾಡ್ತೀರಾ? ಡೈಲಿ ಮಾಡ್ತೀನಿ. ನೀವು ಯಾರು ಇದ್ದೀರಾ ಮನೇಲಿ? ಅಪ್ಪ, ಅಮ್ಮ, ನಾನು, ಅಕ್ಕ. ಅಕ್ಕ ಇರ್ಬೇಕಂದ್ರೆ ತಂಗಿ ಅಡಿಗೆ ಮಾಡಲ್ಲ ರೀ, ನನಗೆ ಗೊತ್ತಿರಂಗೆ. ಅಂದ್ರೆ ಬೆಳಗ್ಗೆ ಅವ್ರು ಮಾಡ್ತಾರೆ, ಸಾಯಂಕಾಲ ನಾನು. ಇದೇ ಸುಳ್ಳು ಅಂತ ಹೇಳೋದು. ಅವರೇ ಮಾಡೋದು. ಬೆಳಗ್ಗೆನೇ ಎಷ್ಟು ಮಾಡಿರ್ತಾರೆ, ಸಾಯಂಕಾಲ ಇವ್ರು ಹೋಗಿ ಮಾಡ್ತಾರೆ, ಅವೆಲ್ಲ ಕತೆ. ಓಕೆ, ನೋ ಪ್ರಾಬ್ಲಮ್. ಇದೇನೋ ಒಬ್ಬಟ್ಟು ಮಾಡ್ತೀವಿ ಅಂತ ಹೇಳಿದ್ರೆ ಒಬ್ಬಟ್ಟು ಮಾಡಲಿ. ಒಬ್ಬಟ್ಟು ಮಾಡೋಕ್ಕೆ ಬೇಕಾದಷ್ಟು ಏನೋ ಸಾಮಗ್ರಿಗಳು ತಂದಿದ್ರೆ ಏನು ಕೊಡಲಿ ನಿಮಗೆ? ತವಾ ಬೇಕು, ಸ್ವಲ್ಪ ಎಣ್ಣೆ ಬೇಕು. ತವಾ ಬೇಕು, ಎಣ್ಣೆ ಬೇಕು. ತಗೊಳ್ಳಿ, ತವಾ ಕೊಟ್ಟಿದ್ದೀನಿ. ಗೆಣಸಿನ ಒಬ್ಬಟ್ಟು ಮಾಡುವ ವಿಧಾನ ಶುರು ಮಾಡ್ಕೊಳ್ಳಿ. ಏನು ಕೊಡ್ಲಿ ಇವ ನಿಮಗೆ? ಎಣ್ಣೆ ಬೇಕಾ? ಬೌಲ್ ಕೊಡಿ, ಮಾಡ್ರಿ. ಇದು ಗೆಣಸು. ಸಿಹಿ ಗೆಣಸನ್ನ ಚೆನ್ನಾಗಿ ನೀರಿನಲ್ಲಿ ಬೇಯಿಸಿ ಸಿಪ್ಪೆನ ತೆಗೆದು ಅದನ್ನ ಚೆನ್ನಾಗಿ ಆಲೂಗಡ್ಡೆ ಪಲ್ಯ ಮಾಡ್ಕೋಬೇಕಾದ್ರೆ ಹೆಂಗ್ ಮಾಡ್ಕೋಬೇಕು ಹಂಗೆ ಸ್ಮ್ಯಾಶ್ ಮಾಡ್ಕೊಂಡಿದ್ದಾರೆ. ಅದು ಆರ್ಬೇಕು, ಫುಲ್ ಕೋಲ್ಡ್ ಆಗ್ಬೇಕು. ಓ, ಆಮೇಲೆ ತಟಕಾಗಲ್ಲ, ಬಿಸಿ ಇದ್ರಲ್ವಾ? ಬಿಸಿ ಇದ್ರೆ ಅದು ಅಳ್ಳಕ್ಕಾಗ್ಬಿಡುತ್ತೆ. ಅಳ್ಳಕ್ಕಾಗ್ಬಿಡುತ್ತೆ ಅಂದ್ರೆ ನೀರಾಗ್ಬಿಡುತ್ತೆ. ತಣ್ಣಗಾಕಿರೋ ಗೆಣಸಲ್ಲಿ ಬೆಲ್ಲ ಮಿಕ್ಸ್ ಮಾಡಬೇಕು. ಮಾಡಿ. ಗೆಣಸಿಗೆ ಬೆಲ್ಲ ಮಾಡಿ. ಅರ್ಧ ಕೆಜಿ ಗೆಣಸಿಗೆ 1/4 ಕೆಜಿ ಬೆಲ್ಲ ಹಾಕ್ಬೇಕು. ಸಾಕಾ? ಸಾಕು. ಸಿಹಿರುತ್ತಾ? ಸಿಹಿ ಸಪ್ಪೆ ಆಗಲ್ಲ ಸ್ವಲ್ಪ? ಅಂದ್ರೆ ಗೆಣಸೆ ಸಿಹಿ ಇರುತ್ತಲ್ವಾ? ಓಹೋ, ಅದು 60% ಅದ್ರದ್ದು. ಈ ಗೆಣಸನ್ನ ಈ ಬೆಲ್ಲ ಹಾಕಿದಿರಲ್ಲ, ಹಿಂಗೆ ತಿನ್ನೋಡಿದೀರಾ? ಇದ್ರಲ್ಲಿ ಹಿಂಗೆ ತಿನ್ಬೇಕು ಅಂದ್ರೆ ಹಾಲು ಇದ್ರೆ ಇನ್ನೂ ಚೆನ್ನಾಗತ್ತದೆ. ಹಾಲು ತುಪ್ಪ. ಹಾಲು ತುಪ್ಪನ ಬೇಡ, ಹಾಲು ತುಪ್ಪ ಗೆಣಸ. ಈ ಹಾಲು ತುಪ್ಪನೇ ಸ್ವಲ್ಪ ಬೇಜಾರು ನಮ್ಗೆ. ಸ್ವಲ್ಪ ಬೇಕಾದ್ರೆ ಏನದು? ಗಸಗಸೆ, ಆಮೇಲೆ ಒಣಶುಂಠಿ ಸ್ವಲ್ಪ. ಶುಂಠಿ, ಒಣಗಿರುವಂತ ಶುಂಠಿಯ ಪುಡಿ ಹಾಕಿ. ಎಷ್ಟೊಂದು 15 ಒಬ್ಬಟ್ಟು ಆಗ್ಬೋದ ಇದಕ್ಕೆ? ಆಗ್ಬೋದಲ್ಲ? ಆಮೇಲೆ ಏಲಕ್ಕಿ ಪುಡಿ ಹಾಕಿ. ಏಲಕ್ಕಿ, ಒಣ ಶುಂಠಿಯ ಪುಡಿ, ಗಸಗಸೆ, ಬೆಲ್ಲ ಮತ್ತು ಬೇಯಿಸ್ಕೊಂಡಿರುವಂತ ಗೆಣಸನ್ನ ಒಟ್ಟಿಗೆ ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀರಾ? ಹೂರ್ಣ ರೆಡಿ ಮಾಡ್ಕೊಳ್ತಾ ಇದ್ದೀರಾ ಅಲ್ವಾ?
ಗಾಳಿ ಅಂದ್ರೆ ಏನ್ರಿ ಸುಜಾತ? ಅದು ನಮ್ಮ ಮನೆತನದ ಹೆಸರು. ಗಾಳಿನ ಗಾಲಿನ ಲೀನ ಗಾಳಿ. ಗಾಳಿನೇ ಬಿಡ್ರಿ. ತಾಳಪ್ಪ ಒಬ್ಬಟ್ಟು ಬರೋ ತನಕ ಖುಷಿಲಿ ಇರಲ್ಲ ತಾಳಪ್ಪ. ಸ್ವಲ್ಪ ಲಟ್ಟಿಸ್ಬಿಟ್ಟು ಒಳಗಡೆ ಹಾಕ್ಬೇಕು. ಹಾಕಿ 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 ಸರ್. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ವೀಕ್ಷಕರ ವಿಶೇಷ ಕಾರ್ಯಕ್ರಮ ಮಾಡ್ತಾ ಇದೀವಿ. ಎಲ್ಲರೂ ಹೇಳ್ತಾರೆ ಸರ್ ಆ ಸೀಸನ್ ಏನು ಸಿಗುತ್ತೋ ಅದರೊಳಗೆ ಮಾಡಿ ತೋರಿಸ್ಬೇಕು ಸರ್, ತರಕಾರಿ ಆಗಲಿ ಹಣ್ಣಾಗಲಿ ಅಂತ. ಸಿಹಿ ಗೆಣಸಲ್ಲಿ ಏನಾದ್ರು ಮಾಡಬೇಕು ಅಂತ ಅನ್ಕೊಂಡಿದ್ವಿ. ಇವತ್ತು ಸುಮಾರು ಇವತ್ತು ವೀಕ್ಷಕರೇ ಬರ್ತಾರೆ ನಮ್ಮ ಎಲ್ಲ ಕಾರ್ಯಕ್ರಮದಲ್ಲೂ. 4 ಜನದಲ್ಲಿ 2 ಗೆಣಸಿಂದ ಏನೋ ಮಾಡ್ತೀವಿ ಅಂತ ಹೇಳಿದ್ರೆ ಒಬ್ಬರು ಬಂದಿದ್ದಾರೆ, ಗೆಣಸಲ್ಲೇ ನಾನು ಒಬ್ಬಟ್ಟನ್ನ ಮಾಡಿ ತೋರಿಸ್ತೀವಿ. ನನ್ನ ಹೆಸರು ಸುಜಾತ ಗಾಳಿ ಅಂತ ಹೇಳಿದ್ದಾರೆ. ಸ್ವಲ್ಪ ಎಣ್ಣೆನ ಹಾಕ್ರಿ, ಸಾಕು ಬಿಡ್ರಿ, ಸಾರ್ಥಕ ಆಯ್ತು. ಮಾಡ್ರಿ ಇನ್ನೊಂದು. ಇವಾಗ ಹೆಂಗ್ ಬಂದ್ರು ಪರವಾಗಿಲ್ಲ, ಮಾಡ್ರಿ, ನಾನಿದ್ದೀನಿ. ನಿಧಾನ ಉರಿಲ್ ಬೇಯಿಸ್ಬೇಕಾ? ಜಾಸ್ತಿ ಉರಿಲ್? ಸ್ವಲ್ಪ ಜಾಸ್ತಿ ಬೇಡ. ಓಕೆ, ಇನ್ನೊಂದು ಕಟ್ರಿ. ಎತ್ಲಾ? ಗ್ಯಾರಂಟಿನಾ? ಗ್ಯಾರಂಟಿ. ಸಿಕ್ಕಾಪಟ್ಟೆ ವೆಯ್ಟ್ ಅದು ಗೆಣಸಿಂದಲ್ವಾ? ಮಾಡ್ರಿ ಇನ್ನೊಂದು ತಟ್ರಿ. ಮಾಡಿದಾರೆ ಸುಜಾತ, ಏನೋ ಟೆನ್ಷನ್ ಪಾಪ ಅವ್ರಿಗೆ ಅಲ್ವೇನ್ರಿ ಸುಜಾತ? ಇವಾಗ ಸ್ವಲ್ಪ ನಗುಮುಖ. ಆಹಾ, ಇನ್ನೇನು ಮಾಡ್ಕೊಳಕ್ಕಾಗಲ್ಲ, 2 ಒಬ್ಬಟ್ಟು ಬಂತು ಅಂತ. ತೆಗೆದ್ಬೋಣ? ಚಳಿಗಾಲದಲ್ಲಿ ಒಳ್ಳೆಯದು. ಚಳಿಗಾಲದಲ್ಲಿ ಚೆನ್ನಾಗಿರುತ್ತಾ ತಿನ್ನಕ್ಕೆ? ಏನೇನ್ ಮಾಡ್ತೀರಾ ನಿಮ್ಮಲ್ಲಿ ಗಾಳಿಯವರೇ? ಇನ್ನ ನಮ್ ಕಡೆ ಜಾಸ್ತಿ ರೊಟ್ಟಿ. ನಿಮ್ ಕಡೆ ಬೇಡ, ನಿಮ್ಮಲ್ಲಿ ಹೇಳ್ರಿ. ನಮ್ಮ ಮನೆಯಲ್ಲಿ ರೊಟ್ಟಿ ಮಾಡೋದು. ರೊಟ್ಟಿ ತಟ್ತೀರೇನ? ಖಾರ ರೊಟ್ಟಿ, ಬದನೆಕಾಯಿ ಪಲ್ಯ, ಸೌತೆಕಾಯಿ ಪಲ್ಯ, ಎಲ್ಲಾ ತರಕಾರಿ ಪಲ್ಯನೇ ಮಾಡೋದು. ಜಾಸ್ತಿ ಸಾಂಬಾರ್ ಮಾಡೋ ಹಾಗಿಲ್ಲ. ಚೆನ್ನಾಗ್ ಬಂದಿದೆ. ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ರೆ ಚೆನ್ನಾಗಿರ್ತಲ್ಲ ಮೇಲ್ಗಡೆ? ಹಾಕೋಬೋದಲ್ವಾ? ಹಾಲಲ್ಲಿ ತಿನ್ಬೋದು. ಹಾಲು ಹಾಕೊಂಡು ತಿನ್ಬೋದಾ? ಹಾಲಲ್ಲಿ ತಿನ್ಬೋದು, ಹಾಗೇನೆ ತಿನ್ಬೋದು. ಓಕೆ, ಬೆಂದಿದೆ. ಸಾಕಾ? ಸಾಕು. ಎತ್ಬೋದಾ? ಬಿಸಿ ಬಿಸಿ ಸಿಹಿ ಗೆಣಸಿನ ಹೋಳಿಗೆ ತುಪ್ಪ. ಓಕೆ, ಸಿಹಿಗೆಣಸಿನ ಹೋಳಿಗೆ ತುಪ್ಪ ಮಾಡಿ ಕೊಟ್ಟಿದ್ದಾರೆ ಸುಜಾತ ಗಾಳಿಯವರು. ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಕ್ರಮ ಚೆನ್ನಾಗಿತ್ತು. ಸ್ವಲ್ಪ ಎದುರ್ಕೊಳ್ತಾ ಇದ್ರು ಅಷ್ಟೇ. ಸ್ವಲ್ಪ ನಗ್ನಗ್ತಾ ಮಾಡ್ರಿ, ಸಖತ್ತಾಗಿ ಮಾಡ್ತೀರಾ? ಹಿಂಗೆ ಈ ನಕ್ಕೊಂಡು ಮಾಡಿದ್ರೆ ಅಡಿಗೆ ಚೆನ್ನಾಗಿರುತ್ತೆ. ಮೂಕ ಊದಿಸ್ಕೊಂಡು ಮಾಡಿದ್ರೆ ಫುಲ್ ನಾಕರಣೆ, ಅಡಿಗೆ ಎಲ್ಲ ಕೆಟ್ಟೋಗ್ಬಿಡುತ್ತೆ. ನಿಜ ಮಾಡ್ತೀನಿ, ಚೆನ್ನಾಗೇ ಮಾಡ್ತೀನಿ. ಚೆನ್ನಾಗಿ ಮಾಡ್ತೀರಾ? ನಗ್ನಗ್ತಾ ಮಾಡ್ತೀರಾ ಇನ್ಮೇಲೆ? ಓಕೆ, ತುಂಬಾ ಸಖತ್ತಾಗಿ ಮಾಡಿದ್ದಾರೆ. ಯಾವ ರೀತಿ ಸುಜಾತ ಅವರು ಈ ಗೆಣಸಿನ ಸಿಹಿ ಗೆಣಸಿನ ಒಬ್ಬಟ್ಟನ್ನು ಮಾಡಿದ್ರು ಅಂತ ಇನ್ನೊಂದ್ಸರಿ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಸಿಹಿ ಗೆಣಸಿನ ಹೋಳಿಗೆ ಮಾಡುವ ವಿಧಾನ: ಮೈದಾ ಹಿಟ್ಟಿಗೆ ಉಪ್ಪು, ಎಣ್ಣೆ, ನೀರು ಹಾಕಿ ಕಲಸಿ ಕಣಕವನ್ನು 1 ಗಂಟೆ ನೆನೆಯಲು ಬಿಡಿ. ಒಂದು ಬೌಲ್ಗೆ ಬೇಯಿಸಿದ ಸಿಹಿ ಗೆಣಸು, ಬೆಲ್ಲ, ಗಸಗಸೆ, ಒಣಶುಂಠಿ ಪುಡಿ, ಏಲಕ್ಕಿ ಪುಡಿ ಹಾಕಿ ಕಲಸಿ ಹೂರಣ ತಯಾರಿಸಿಕೊಳ್ಳಿ. ಕಲಸಿದ ಮೈದಾ ಹಿಟ್ಟಿನ ಕಣಕದ ಒಳಗೆ ಗೆಣಸಿನ ಹೂರಣವನ್ನು ತುಂಬಿ ಒಬ್ಬಟ್ಟಿನಂತೆ ಲಟ್ಟಿಸಿ ಕಾದ ತವಾದ ಮೇಲೆ ಎಣ್ಣೆ ಹಾಕಿ 2 ಕಡೆ ಬೇಯಿಸಿ. ಈಗ ವಿಭಿನ್ನ ರುಚಿಯ ಸಿಹಿ ಗೆಣಸಿನ ಹೋಳಿಗೆ ಸವಿಯಲು ಸಿದ್ಧ. ಓಕೆ, ಟೇಸ್ಟ್ ಮಾಡೋದಾ? ನೋಡ್ಬೋದಾ? ನೋಡಿ. ಓಕೆ, ಬಿಸಿ ಬಿಸಿನಲ್ಲಿ ತುಪ್ಪ ಹಾಕೊಂಡು ಒಬ್ಬಟ್ಟನ್ನ ಗುಡ್ ಅಂದ್ರೆ ಚೆನ್ನಾಗಿಲ್ಲ. ಚೆನ್ನಾಗಿದೆ ರೀ, ಚೆನ್ನಾಗಿದೆ, ಫಸ್ಟ್ ಕ್ಲಾಸ್ ಆಗಿದೆ. ಗಣಸಿದಂತ ಏನು ಗೊತ್ತಾಗಲ್ಲ, ಬೇಳೆ ಒಬ್ಬಡ್ತಾನೆ ಇದೆ. ಸ್ವಲ್ಪ ಮೈದಾ ಹಿಟ್ಟಿಗೆ ಸ್ವಲ್ಪ ಏನದು ಯೆಲ್ಲೋ ಕಲರ್ ಹಾಕಿನ ಕಲಿಸ್ಕೊಂಡ್ಬಿಟ್ಟಿದ್ರಿ ಇವರು. ಇದೇನು ಯಾವ ಒಬ್ಬಟ್ಟು ಅಂತ ಕಂಡಿಡಿಯಕ್ಕೆ ಆಗ್ತಾರಿಲ್ಲ. ಗುಡ್, ಸಖತ್ತಾಗಿ ಮಾಡಿದ್ದೀರಾ, ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ನಿಮ್ಮ ಕೈ ರುಚಿನ ತೋರಿಸಿದ್ದೀರಾ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಬಾಯ್. ನಮಸ್ತೆ. ತುಂಬ ಹತ್ರದಿಂದನೇ ಬಂದಿದ್ದಾರೆ, ಏನ್ ಮಾಡ್ತಾರೋ ಗೊತ್ತಿಲ್ಲ, ಕೇಳೋಣ. ನಮಸ್ಕಾರ ಮೇಡಮ್. ನಮಸ್ಕಾರ. ತಮ್ಮ ಹೆಸರು ಗೊತ್ತಾಗಿಲ್ಲ? ವಾಣಿ ಪ್ರಸಾದ್ ಅಂತ. ವಾಣಿ ಪ್ರಸಾದ್ ಅವರೇ, ಏನ್ ಮಾಡ್ಕೊಂಡಿದ್ದೀರಾ? ನಾನು ಹೌಸ್ ವೈಫ್. ಯಜಮಾನ್ ಏನ್ ಮಾಡ್ತಾರೆ? ಪ್ರಸಾದ್ ಅವರು ಬಿಸ್ನೆಸ್ ಮಾಡ್ತಾರೆ. ಮನೆಯಲ್ಲಿದೆ? ಮನೆ ಹನುಮಂತ ನಗರ. ಹನುಮಂತ ನಗರದಲ್ಲಿದೆ. ಎಲ್ಲಿಯೂ ನೀವು? ಆಂಧ್ರ. ಗೊತ್ತಾಗ್ತದೆ.
ಓಕೆ 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 ಆಂಧ್ರದವ್ರದ್ದು ಆದ್ರೂ ಪರವಾಗಿಲ್ಲ. ಕನ್ನಡ ಇಷ್ಟೊಂದು ಕಲ್ತ್ಬಿಟ್ಟಿದಿಲ್ಲ. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? 20 ವರ್ಷ ಆಯ್ತು. ಕಲೀಲೇಬೇಕು. ನೀವು ಕರ್ನಾಟಕದವ್ರು ಆಗ್ಬಿಟ್ಟಿದ್ದೀರಿ, ಇನ್ನೇನು ಆಂಧ್ರ ಅಂತೀರ, ಕರ್ನಾಟಕದವ್ರು ಅಂತೇಳಿ. ಬಟ್ ಹುಟ್ಟಿದಲ್ಲೇ ತಾನೆ. 20 ವರ್ಷ ಆಯ್ತು ಮದುವೆ ಆಗಿ ಪ್ರಸಾದ್ ಅವ್ರನ್ನ. ನೀವು ಇನ್ನ ಆಂಧ್ರ ಅಂತ ಹೇಳ್ತಾರೆ, ಇನ್ನು ಎಲ್ಲಿಗೆ ಹೋಗೋದು ನಾವು ನಿಮ್ ಕರ್ಕೊಂಡು? ನಮ್ಮ ಆಂಧ್ರಲ್ಲಿ ಕಡಪ ಫೇಮಸ್ ಗೊತ್ತಾ? ಕಡಪ್ಪ ಕೇಳಿದೀನಿ ಹೆಸರು, ನಾವು ಹೋಗಿಲ್ಲ ಅಲ್ಲಿ. ನಾವು ಹೋಗಿಲ್ವಾ? ಅಲ್ಲಿ ಫೇಮಸ್, ತುಂಬಾ ಫೇಮಸ್ ಅಂದ್ರೆ ಬಾಂಬು. ಅಯ್ಯಪ್ಪ, ಏನ್ ಮಾಡ್ತಾ ಇದೀರಾ? ಬಾಂಬ್ ತರ ಏನೋ ತಂದ್ಬಿಟ್ಟಿದ್ದೀರಾ ಇಲ್ಲಿ? ಬದನೆಕಾಯಿ ನೋಡಿದ್ರ ಹೆಂಗಿದೆ ಕಡಪದವರು? ಕಡಪದ ಏನ್ ಫೇಮಸ್ ಗೊತ್ತಾ? ಬಾಂಬು. ಅದೇ ತರ ತಂದಿದೀವಿ ನೋಡಿ ನಾವಿಲ್ಲಿ ಅಂತ ಇದಾರೆ. ಓಕೆ ಓಕೆ, ಇವತ್ತು ಏನ್ ಮಾಡ್ತಾ ಇದೀರಾ? ಬದನೆಕಾಯಿ ಮಸಾಲ ಕರಿ. ಬದನೆಕಾಯಿ ಮಸಾಲಾ ಕರಿ. ಏನು ಇಲ್ಲ ಇಲ್ಲ, ವೆಜಿಟೇರಿಯನ್. ಇನ್ನೇನ್ ಬದನೆಕಾಯಿ ತಗೊಳ್ಳಿ, ಇನ್ನೇನ್ ಮಾಡ್ತೀರಾ? ಓಕೆ, ಬದನೆಕಾಯ್ದು ಒಂದು ಒಳ್ಳೆ ಕರಿಯನ್ನ ಮಾಡಿ ತೋರಿಸ್ತಾ ಇದಾರೆ. ಮಾಡಿ. ಆ ಬದನೆಕಾಯಿ ಕರಿ ಮಾಡಕ್ಕೆ ಏನೇನ್ ತಂದಿದ್ದೀರಾ ಹೇಳಿ ಮೇಡಮ್? ಬದನೆಕಾಯಿ ಮಸಾಲಾ ಕರಿ ಬೇಕಾಗುವ ಸಾಮಗ್ರಿಗಳು: ಬದನೆಕಾಯಿ, ಈರುಳ್ಳಿ, ಬ್ಯಾಡಗೆ ಮೆಣಸಿನಕಾಯಿ, ಒಣ ಕೊಬ್ಬರಿ ತುರಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಧನಿಯಾ, ಜೀರಿಗೆ, ಸಾಸಿವೆ, ಅರಿಶಿನ, ಉಪ್ಪು, ಎಣ್ಣೆ. ಮನೇಲಿ ಸ್ವಲ್ಪ ಜಾಸ್ತಿ ಕನ್ನಡ ಮಾಡ್ಕೊಳ್ಳೋದು ಕಲ್ತ್ರೆ ಇನ್ನ ಸಕ್ಕದ ಕನ್ನಡ ಮಾತಾಡ್ತೀರಾ. ಈ ತೆಲುಗು ಅರ್ಧ ಕನ್ನಡ ಮಾತಾಡ್ತಾ ಇರ್ತಾರೆ, ಪಟಾರದ ತೆಲುಗು ಟ್ರಾನ್ಸ್ಫರ್ ಆಗ್ತಾರೆ. ತೆಲುಗು ತಿರ್ಗಾ ಮಾತಾಡ್ತಾ ಮಾತಾಡ್ತಾ ಕನ್ನಡಕ್ಕೆ ಬರ್ತಾರೆ. ಅವ್ನು ಏನ್ ಹೇಳ್ತಾ ಗೊತ್ತಾ? ಅಟ್ಲಕ್ಕಾದ್ರ ಪಕ್ಕದ ತಿರ್ಗಾ ತೆಲುಗುಗೆ ಬರ್ತಾರೆ. ಅಯ್ಯೋ, ಸ್ವಲ್ಪ ಕನ್ನಡ ಮಾತಾಡಿ. ಮನೇಲಿ 20 ವರ್ಷ ಆಗಿದೆ, ಪ್ರೋಗ್ರಾಮೇ ಮಾಡ್ಬಿಟ್ಟಿದ್ದೀರಾ ಕನ್ನಡದಲ್ಲಿ, ಇನ್ನೇನು? ಓಕೆ, ಏನ್ ಕೊಡ್ಲಿ ಮಾಡಕ್ ನಿಮ್ಗೆ? ಇವಾಗ ಜಾರ್ ಬೇಕು ನಮಗೆ. ನೋಡಿ, ಇನ್ನು ಇದು ಗ್ರೇವಿ ತರ ಇರುತ್ತಾ? ಗ್ರೇವಿ ತರ ಇರುತ್ತೆ. ಚಪಾತಿ, ರೋಟಿ, ಚಪಾತಿ, ಅನ್ನಕ್ಕೆ, ರೋಟಿಗೆ ಎಲ್ಲದಕ್ಕೂ ಚೆನ್ನಾಗಿ ಮುದ್ದೆಗಿದೆ ಮಾಡ್ತೀರಾ ಪ್ರಸಾದ್ಗೆ? ಮಾಡ್ತೀನಿ. ತಿಂತಾರ ಮುದ್ದೆನಾ? ತಿಂತಾರೆ, ತುಂಬಾ ಇಷ್ಟ. ಓಕೆ. ಎಷ್ಟು ಜನ ಮಕ್ಕಳು? ಇಬ್ರು. ಏನ್ ಮಾಡ್ತಾರೆ? ಮಗಳು ಬಂದು ಸೆಕೆಂಡ್ ಇಯರ್ ಬಿಕಾಮ್, ಮಗ ಬಂದು ಸೆಕೆಂಡ್ PU. ಓಕೆ, ನೋ ಪ್ರಾಬ್ಲಮ್. ಏನ್ ಹಾಕಿದೀವಿ ಇವಾಗ ನೀವು? ಈಗ ಒಣಮೆಣಸಿನಕಾಯಿ ಹಾಕಿ. ಒಣಮೆಣಸಿನಕಾಯಿ ಯಾವುದು? ಖಾರದ ಮೆಣಸಿನಕಾಯ, ಬ್ಯಾಡಿಗೆ ಮೆಣಸಿನಕಾಯ? ಬ್ಯಾಡಗೆ ಮೆಣಸಿನಕಾಯಿ. ಬ್ಯಾಡಿಗೆ ಮೆಣಸಿನಕಾಯಿ ಒಂದು 10 ಹಾಕಿದೀರಾ? 10-15. ಯಜಮಾನ ಖಾರ ತಿಂತಾರ? ಮನೇಲಿ ಕಡಿಮೆನಾ? ಖಾರ ತಿಂತಾರೆ. ಸ್ವಲ್ಪ ಖಾರದವ್ರು ಇವರು, ಹಾಕಿ ಪರವಾಗಿಲ್ಲ. ಈಗ ಒಣಮೆಣಸಿನಕಾಯಿ, ಒಣ ಕೊಬ್ಬರಿ ಹಾಕ್ತಾ ಇದೀನಿ. ಕೊಬ್ಬರಿ, ಕೊಬ್ಬರಿ, ಒಣಮೆಣಸಿನಕಾಯಿ. ಈಗ ಧನಿಯಾ ಹಾಕ್ತಾ ಇದೀನಿ. ಹಾಕಿ. 1 ಸ್ಪೂನ್ ಅಷ್ಟು. 1 ಸ್ಪೂನ್ ಅಷ್ಟು? 1 ಸ್ಪೂನ್ ಅಷ್ಟು. ಹಿಂಗೆ ತೆಲುಗವರು 1 ಸ್ಪೂನ್ ಅಷ್ಟು ಹಾಕ್ತಾ ಇದೀನಿ ಅಂತಾರೆ. ಇದೇ ಪ್ರಾಬ್ಲಮ್. ಓಕೆ, ಹಾಕಿ. 1 ಸ್ಪೂನ್ ಅಷ್ಟು ಹಾಕ್ಬಿಡಿ. 1 ಸ್ಪೂನ್ ಜೀರಿಗೆ. ಓಕೆ. ಉಪ್ಪು. 20 ವರ್ಷ ಆದ್ರೂ ಎಷ್ಟು ಪ್ರೀತಿ ಅಲ್ಲ ನಿಮ್ಗೆ? ಉಪ್ಪು ಬೇಕಾ? ಹೌದು. ಓಕೆ, ಉಪ್ಪು ಇವಾಗಲೇ ಹಾಕೊಂಡ್ಬಿಡ್ತೀರಾ? ಇವಾಗಲೇ ಹಾಕೊಂತೀನಿ. ಹಾಕೊಳ್ರಿ. ತಗ್ಗಷ್ಟು ಉಪ್ಪು. ಓಕೆ, ಎಲ್ಲ ಆಯ್ತು. ನೀರ್ ಹಾಕ್ತೀರಾ ಅದಕ್ಕೆ? ಸ್ವಲ್ಪ ಇಲ್ಲ, ನೀರ್ ಬೇಡವಾ? ಏನಿಲ್ಲ. ಮಿಷನ್ ಅಲ್ಲಿದೆ. ಆಯ್ತಾ? ಓಕೆ, ಬನ್ನಿ. ಇದಕ್ಕೆ ಕಾಯಿನ ಹಾಕೋಬೇಕು ಇವಾಗ. ಏನ್ ಬೇಕು ಇವಾಗ? ಆನಿಯನ್. ಇವಾಗ ಆನಿಯನ್ ಹಾಕಿ ರುಬ್ತೀರಾ? ಮತ್ತೆ ಮಿಕ್ಸ್ ಮಾಡಬೇಕು. ಓಕೆ ಓಕೆ. ಮೊದಲೇ ಹಾಕಿ ಆನಿಯನ್ ಹಾಕಲ್ಲ? ಮೆತ್ತಗಾಗ್ಬಿಡುತ್ತೆ. ಆಮೇಲೆ ಮೆಣಸಿನಕಾಯಿ, ಇದು ಕೊಬ್ಬರಿ ಮೆರಗಲ್ಲ. ಓಕೆ, ಮಿರ್ಗಲ್ಲ. ಓಕೆ, ಗ್ರೈಂಡ್ ಆಗಲ್ಲ. ಸಾರಿ. ಬೇಜಾನ್ ತೆಲುಗು ಮಿಶ್ರಿತವಾದಂತ ಕನ್ನಡ ನಾವು ಕಲ್ತ್ಬಿಡ್ತೀವಿ ಈಗ. ಓಕೆ, ಪರವಾಗಿಲ್ಲ, ಮಾತಾಡಿ. ಪ್ರಸಾದ್ ಏನ್ರಿ 20 ವರ್ಷ ಆಯ್ತು, ಹೆಂಗ್ರಿ ಕನ್ನಡ ಹೇಳ್ಕೊಡ್ಬೇಕು ನೀವು? ಈ ಕನ್ನಡದಲ್ಲಿ ನಿಮ್ಮ ವೈಫ್ ಬಂದಿದ್ದಾರೆ. ಏನಪ್ಪ ಪ್ರಸಾದ್ ನೀವು ಹಿಂಗೆ? ಏನ್ ಪ್ರಸಾದ್ ಅವರು ಪೂರ್ತಿ ಏನು? ಹನುಮಂತ ಪ್ರಸಾದ್. ಹನುಮಂತ ಪ್ರಸಾದ್. ಓಕೆ. ಆಯ್ತಾ? ಆಯ್ತು. ಬನ್ನಿಮ್ಮ, ಬನ್ನಿ 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 ಬನ್ನಿ. ಈಗ ಒಂದು ಬೌಲಲ್ಲಿ ನನಗೆ ವಾಟರ್ ಬೇಕು. ಬೌಲ್ನಲ್ಲಿ ವಾಟರ್ ಬೇಕು. ಏನಕ್ಕೆ ಹೇಳಿ? ಕಟ್ ಮಾಡಕ್ಕೆ. ಬದನೆಕಾಯಿ ಕಟ್ ಮಾಡೋದು ಹಾಕೋಬೇಕು, ಇಲ್ಲಾಂದ್ರೆ ಇದಾಗ್ಬಿಡುತ್ತೆ ಅಂತ. ನೀರು ಹಾಕೊಂಡ ಇದಕ್ಕೆ? ನೀರಲ್ಲಿ ಉಪ್ಪು ಹಾಕಿದ್ರೆ ಬದನೆಕಾಯಿ ಕಹಿ ಬರಲ್ಲ, ಕಲರ್ ಚೇಂಜ್ ಆಗಲ್ಲ. ಕಲರ್ ಚೇಂಜ್ ಆಗಲ್ಲ, ಕಸರೆ ಬರಲ್ಲ. ರುಬ್ಕೊಂಬಂದಿರೋಂತ ಮಸಾಲೆನ ಇದಕ್ಕೆ ಹಾಕೊಳ್ತಾ ಇದೀರಲ್ವಾ? ಹೌದು. ಯಾರು ಏನ್ ತುಂಬ್ತೀರಾ? ಹೌದೌದು. ಓಹೋ. ಈಗ ಬದನೆಕಾಯಿ ಕಟ್ ಮಾಡ್ಕೊಂಡು ನೀರಲ್ಲಿ ಹಾಕೋದು. ಹಾಕಿ ಹಾಕಿ ಕಟ್ ಮಾಡಿ. ಯಾವ ತರ ಕಟ್ ಮಾಡ್ತೀರಾ? ಪ್ಲಸ್ ಮಧ್ಯದಲ್ಲಿ ಕಟ್ ಮಾಡಿ ಕಟ್ ಮಾಡ್ತೀರಾ? ಹುಷಾರು, ಕೈ ಚೂಪಾಗಿರುತ್ತೆ. ಪ್ರಸಾದರ ಮೇಲೆ ಬೈತಾರೆ. ಹುಷಾರ ಕಟ್ ಮಾಡಿ. ಉಪ್ಪು ನೀರಲ್ಲಿ ಬದನೆಕಾಯಿನ ಕತ್ತರಿಸಿ ಹಾಕಿದ್ರೆ ಆ ಕಸರೆ ಎಲ್ಲ ಹೋಗುತ್ತೆ. ಕಲರು ಸಹ ಚೇಂಜ್ ಆಗಲ್ಲ. ನೀವೇನಾದ್ರು ಹಂಗೆ ಕಟ್ ಮಾಡಿ ಬಿಟ್ರೆ ಆ ಗಾಳಿಗೆ ಅದೆಲ್ಲ ಕಪ್ ಕಲರ್ ಆಗ್ಬಿಡುತ್ತೆ. ಬದನೆಕಾಯಿ ಅನ್ಸಲ್ಲ ಆಮೇಲೆ. ಏನ್ ಮಾಡ್ತೀರಾ ಪ್ರಸಾದ್ ಅವ್ರಿಗೆ ಬ್ರೇಕ್ಫಾಸ್ಟ್ ಮಾರ್ನಿಂಗ್? ಮಾರ್ನಿಂಗ್ ಬಂದು ತೊಗರಿಬೇಳೆ ದೋಸೆ,
ಆಮೇಲೆ ಇಡ್ಲಿ ಚಪಾತಿ ಪೂರಿ ನಮ್ಮ ಆಂಧ್ರ ಸ್ಟೈಲ್ ತಪ್ಲೆಂಟ್ ಅಂತ ಮಾಡ್ತೀವಿ. ತಪ್ಲೆಂಟಾ? ಆಮೇಲೆ ಹಂಗೆ ಹೇಳಿ ಇನ್ನೇನ್ ಮಾಡ್ತೀವಿ, ಅದು ಹೊಸದು ಕೇಳ್ಬೇಕು ಹೇಳಿ. ಅದು ತಪ್ಲೆಂಟು, ಟ್ರಿಪ್ಲೆಂಟು, ಆಮೇಲೆ ತೊಗರಿಬೇಳೆ ದೋಸೆ ತುಂಬಾ ಚೆನ್ನಾಗಿರುತ್ತೆ. ಗೋಧಿ ಬೇಳೆ ದೋಸೆ, ದೋಸೆ. ಓಕೆ. ಆಮೇಲೆ ಗೋಧಿ ದೋಸೆ, ಜೋಳದ ಮಸಾಲ ರೊಟ್ಟಿ, ಜೋಳದ ಮಸಾಲ ರೊಟ್ಟಿ. ಓಕೆ. ಇವೆಲ್ಲ ಮಾಡಿ ಆಮೇಲೆ ಅವಲಕ್ಕಿಯಲ್ಲಿ ತುಂಬಾ ವೆರೈಟೀಸ್ ಮಾಡ್ತೀವಿ. ಕರೆಕ್ಟಾಗಿ ಲೆಕ್ಕ ಹಾಕೊಂಡ್ಬಿಟ್ಟಿದ್ದಾರೆ. ಒಬ್ಬೊಬ್ಬರಿಗೆ 2 ಮಗ ಒಂದೇ ತಿನ್ನೋದು, ಮಗಳಿಗೆ 2, ಯಜಮಾನಿಗೆ 2, ನಂಗೆ 2, 6 ಪ್ಲಸ್ 1 7 ತಂದಿದ್ದೀರಾ ನೋಡಿ ನೀವು. ಓಕೆ, ನೋ ಪ್ರಾಬ್ಲಮ್. ಬದನೆಕಾಯಿ ಕುಯ್ಕೊಂಡಿದ್ದಾರೆ. ಏನ್ ಬೇಕು ಇವಾಗ ಒಂದು ಕಡಾಯಿ ಇಡಬೇಕು. ಆಯಿಲ್ ಹಾಕ್ಬೇಕಾ? ಆಯಿಲ್ ಸ್ವಲ್ಪ ಆಯಿಲ್ ಹಾಕ್ಬೇಕು ಸಾಕಲ್ವಾ? ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ತುಂಬಿ ಇದೇನು ಗ್ರೇವಿ ಮಾಡ್ತೀರಾ? ಸ್ವಲ್ಪ ಸಾರೆಲ್ಲ ಬರುತ್ತಾ? ಬರುತ್ತೆ, ಗ್ರೇವಿ ಬರುತ್ತೆ. ಸ್ವಲ್ಪ ನೋಡಿದಿರೋ ತಿಂಡಿಗಳಿರೋದು ಶೆಟ್ರು ಮಲ್ಲೇವಿ. ನಿಪ್ಪಟ್ಟಿಗೆ ಬಿಟ್ಟ ಇರುತ್ತಲ್ಲ ಸ್ಟಾಕ್ ಯಾವಾಗ್ಲೂ ನಿಪ್ಪಟ್ಟು, ಉರ್ಗಾಡ್ಲು, ಆಮೇಲೆ ಏನದು ಇಕ್ಕಿ ಬೇಳೆಕಾಳು, ಮುರುಕು, ಚಿಕ್ಕ ಚಿಕ್ಕ ಕೋಡ್ಬಳೆ, ದೊಡ್ಡ ದೊಡ್ಡ ಕೋಡ್ಬಳೆ ಇವೆಲ್ಲ ಇರುತ್ತಲ್ವ ಸ್ಟಾಕ್ ಯಾವಾಗ್ಲೂ. ಅದಕ್ಕೆಲ್ಲ ಡಬ್ಬುಗಳು ಇಟ್ಟಿರ್ತಿಲ್ಲ, ಇಷ್ಟು ದೊಡ್ಡ ಡಬ್ಬುಗಳಲ್ಲ. ಮುಂಚೆ ಇತ್ತು, ಇವಾಗಿಲ್ಲ. ಇವಾಗ ಕಡಿಮೆ ಮಾಡಿದ್ದೀರಾ? ಕಡಿಮೆ ಮಾಡಿ. ಯಾರಿದ್ದಾರೆ ಕಡಪಾಲಿ ಈಗ? ಕಡಪಲ್ಲಿ ನಮ್ಮಮ್ಮ, ನಮ್ಮಣ್ಣ, ಅಮ್ಮ ಅಪ್ಪ ಎಲ್ಲ ಅಲ್ಲೇ ಇದಾರ? ಎಲ್ಲ ಅದೇ ಇದ್ದಾರೆ. ನೀವೇನು ಬಾಂಬಿ ಏನು ತಯಾರು ಮಾಡಲ್ಲ ತಾನೆ? ಇಲ್ಲ ಇಲ್ಲ. ಪಾಪ ಆಮೇಲೆ ಒಬ್ಬರೇ ಪ್ರಸಾದ್ ಇರೋದ್ರಿ, ಭಯಾಗಿ ಇದ್ಬಿಟ್ಟ. ಪಾಪ ಹನುಮಂತ ನಗರದಲ್ಲ ತುಂಬಾ ಸಾಫ್ಟ್ ರೀ. ಮಸಾಲಾ ಜೋಳದ ರೊಟ್ಟಿ ಮಾಡಿದ್ರೆ ಇದು ಖಂಡಿತ ಇರ್ಲೇಬೇಕು. ಮಸಾಲಾ ಜೋಳದ ರೊಟ್ಟಿಗೆ ಚೆನ್ನಾಗಿರುತ್ತೆ ಇದು. ತುಂಬಾ ಚೆನ್ನಾಗಿ. ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಓಕೆ, ಆಮೇಲೆ ಬೆಳ್ಳುಳ್ಳಿ, ಓಕೆ, ಸ್ವಲ್ಪ ಕರಿಬೇವು, ಎಷ್ಟು ನಿಮಿಷ ಬೇಯಬೇಕಾಗುತ್ತೆ? ಒಂದು 5 ನಿಮಿಷ. ಆವಾಗ ಸ್ಟೈಲ್ ಮಾಡ್ತಾ ಇರ್ಬೇಕಲ್ಲ, ಮೆತ್ತಗಾಗುತ್ತೆ. ಹಾಕ್ಬೋಣ ಮಸಾಲ ಹಾಕ್ಬಿಡ್ತೀವಿ. ನೀರು ಹಾಕಲ್ವಾ? ನೀರು ಒಂಚೂರು ಹಾಕ್ತೀವಿ ಇವಾಗ. ಇದು ಬೇಸಿಕಲಿ ಪಕ್ಕಾ ಶೆಟ್ರ್ ಅಡುಗೆ ಇದು. ನಿಮ್ಗೆ ಗೊತ್ತಾಗುತ್ತೆ, ನಿಮ್ಗೆ ಆಮೇಲೆ ಗೊತ್ತಾಗುತ್ತೆ, ಸ್ವಲ್ಪ ಹೊತ್ತು ಆಮೇಲೆ ಗೊತ್ತಾಗುತ್ತೆ. ಶೆಟ್ರು ಮನೆಗಳೆಲ್ಲ ಇದನ್ನೇ ಮಾಡ್ತಾರೆ. ಒಂಚೂರು ನೀರು ಕೊಡಿ. ಹಾಕ್ಲಾ? ಸಾಕು. ಹಾಕಿದೆಲ್ಲ ಆಯ್ತಾ? ಹಾಕಿದೆಲ್ಲ ಏನು ಹಾಕಂಗಿಲ್ವಾ? ಈಗ ಅರಿಶಿನ ಹಾಕಬೇಕು. ಅರಿಶಿನ ಹಾಕ್ತೀರಾ ಇವಾಗ? ಹಾಕಿ. ಓಕೆ. ಕೊತ್ತಂಬರಿ ಕಡೆಯಲ್ಲಿ ಹಾಕೊಳ್ಳೋಕೆ ಡೆಕೋರೇಷನ್ಗೆ. ಓಕೆ. ಅಲ್ಲ, ಕುದಿಸೋವಾಗ ಸ್ವಲ್ಪ ಹಾಕ್ತೀನಿ, ಲಾಸ್ಟಲ್ಲಿ ಮತ್ತೆ ಸ್ವಲ್ಪ ಹಾಕ್ತೀನಿ. ಇದು ನಾವು ಚಪಾತಿ ಗಿಪಾತಿಗೆ ಮಾಡ್ಕೊಂಡ್ರೆ ಗ್ರೇವಿ ಚೆನ್ನಾಗಿರ್ಬೋದಲ್ಲ? ಚೆನ್ನಾಗಿರುತ್ತೆ. ಚಪಾತಿ ಅನ್ನೆಲ್ಲ ತಿನ್ನಕ್ಕಾಗಲ್ಲ? ತುಂಬಾ ಚೆನ್ನಾಗಿರುತ್ತೆ. ರೈಸ್ಗೆ ತಿನ್ಬೋದಾ? ತುಂಬಾ ಚೆನ್ನಾಗಿರುತ್ತೆ. ನೋಡೋಣ. ನೋಡೋಣ. ಓಕೆ, ಆಗಿದೆ. ಆಗಿದೆಯಲ್ಲ? ಆಗಿದೆ. ಆಫ್ ಮಾಡ್ಬಿಡಾ? ಆಫ್ ಮಾಡಿ. ಇವಾಗ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ. ಓಕೆ, ತುಂಬಾ ಮೆತ್ತಗಾಗಿದೆ ಬದನೆಕಾಯಿ ಎಲ್ಲ. ಮೆತ್ತಗಾಗಿದೆ. ಬದನೆಕಾಯಿ ಗೊಷ್ಟರನೇ ಇದೆಯಪ್ಪ ಇದು. ಇನ್ನೊಂದ್ ಸ್ವಲ್ಪ ನೀರು ಹಾಕೋ ಬರಾಗಿತ್ತೇನೆ ನಾವು. ಸಾಕಾ? ಸಾಕು. ಹಾಕಿ. ಬದನೆಕಾಯಿ ಮಸಾಲ ಕರಿ ತಿಂಡಿ. ಬದನೆಕಾಯಿ ಮಸಾಲಾ ಕರಿ ತೆಲುಗಲ್ಲಿ ಏನು ಹೇಳಿದ್ರಿ? ವಂಕಾಯಿ ಉಪ್ಪನಕಾಯಿ. ವಂಕಾಯಿ ಉಪ್ಪನಕಾಯಿ. ಓಕೆ. ಉಪ್ಪನಕಾಯಿ ಅಲ್ಲ, ಉಪ್ಪುಕಾಯಿ. ಓಕೆ. ಏನಂದ್ರೆ ಬದನೆಕಾಯಿದು ಗೊಜ್ಜು ಅಂತಾನಾ? ಓಕೆ, ಬದನೆಕಾಯಿ ಗೊಜ್ಜು. ಬದನೆಕಾಯಿನ ತೆಲುಗಲ್ಲಿ ವಂಕಾಯಿ ಅಂತಾರೆ. ಓಕೆ, ವಂಕಾಯಿ ಬಿಡ ಅಂದ್ರೆ ಇದೇನಾ? ವಂಕಾಯಿ ಬಿಡ ಅಲ್ಲ, ವಂಕಾಯಿ ಅಷ್ಟೇ. ಓಕೆ, ಏನೇನೋ ಬೈತಾರೆ. ಓಕೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮಾಡಿರುವಂಥ ಕ್ರಮ ಕೂಡ ಚೆನ್ನಾಗಿತ್ತು. ತುಂಬಾ ಸ್ಪೆಷಲು. ಈ ಬದನೆಕಾಯಿ ತಿನ್ನೋಡಿ ಮುರಳಿ ಗ್ರೇವಿ ತುಂಬಾ ಅದ್ಭುತವಾಗಿರುತ್ತೆ. ಚಪಾತಿ, ಪೂರಿ, ರೋಟಿ ನಮ್ಮ ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಅಂತ ಮಾಡಿಕೊಟ್ಟಿದ್ದಾರೆ. ವಾಣಿ ಪ್ರಸಾದ್ ಅವರು ಹನುಮಂತ ನಗರದಿಂದ ಬಂದು ಇಂಥ ಅದ್ಭುತವಾದ ಅಡುಗೆ ಮಾಡಿಕೊಟ್ಟಿದ್ದಾರೆ. ಥ್ಯಾಂಕ್ ಯು. ಇಷ್ಟೊಂದು ಚೆನ್ನಾಗಿ ಮಾಡಿರೋಂಥ ಅಡುಗೆನ ಯಾವ ರೀತಿ ವಾಣಿ ಪ್ರಸಾದ್ ಅವರು ಮಾಡಿದ್ರು ಇನ್ನೊಂದ್ಸರಿ ತೋರಿಸ್ತೀವಿ, ನೋಡ್ಕೊಳ್ಳಿ. ಬದನೆಕಾಯಿ ಮಸಾಲಾ ಕರಿ ಮಾಡುವ ವಿಧಾನ: ಒಂದು ಬೌಲ್ಗೆ ನೀರು, ಉಪ್ಪು ಹಾಕಿ ಬದನೆಕಾಯಿಯನ್ನು ಕಟ್ ಮಾಡಿ ಹಾಕಿ. ಒಂದು ಮಿಕ್ಸಿ ಜಾರ್ಗೆ ಬ್ಯಾಡಗಿ ಮೆಣಸಿನಕಾಯಿ, ಒಣ ಕೊಬ್ಬರಿ ತುರಿ, ಧನಿಯಾ, ಜೀರಿಗೆ, ಉಪ್ಪು ಹಾಕಿ ರುಬ್ಬಿಕೊಳ್ಳಿ. ಅದಕ್ಕೆ ಈರುಳ್ಳಿ ಹಾಕಿ ಮತ್ತೆ ಗ್ರೈಂಡ್ ಮಾಡಿ. ಈ ಮಸಾಲವನ್ನು ಬದನೆಕಾಯಿಯೊಳಗೆ ತುಂಬಿ ಒಂದು ಬಾಣಲಿಗೆ ಎಣ್ಣೆ ಹಾಕಿ ಅದು ಬಿಸಿಯಾದ ಮೇಲೆ ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ, ಕರಿಬೇವು ಹಾಕಿ ಹುರಿದು ಮಸಾಲೆ ತುಂಬಿದ ಬದನೆಕಾಯಿಯನ್ನು ಹಾಕಿ ಮುಚ್ಚಳ ಮುಚ್ಚಿ ಬೇಯಿಸಿ. ನಂತರ ಅದಕ್ಕೆ ಉಳಿದ ಮಸಾಲ, ನೀರು, ಅರಿಶಿನ ಪುಡಿ ಹಾಕಿ ಮತ್ತೆ ಬೇಯಲು ಬಿಡಿ. ಈಗ ಬದನೆಕಾಯಿ ಮಸಾಲಾ ಕರಿ ತಿನ್ನಲು ರೆಡಿ. ಓಕೆ, ಟೇಸ್ಟ್ ಮಾಡ್ಬಿಡೋದಾ? ಮಾಡಿ. ಧೈರ್ಯವಾಗಿ ಮಾಡ್ಬೋದಾ? ಧೈರ್ಯವಾಗಿ ಮಾಡಿ. ಪ್ರಸಾದ್ ಅವರೇ ಚೆನ್ನಾಗಿ ಮಾಡಿರ್ತಾರೇನ್ರಿ?
ಸೂಪರಾ ನೋಡಿ 20 ವರ್ಷ ಇನ್ನೇನು ಬದನೆಕಾಯಿ ತಿಂದಿರೋದು ಇನ್ನೇನ್ ಮಾಡಕ್ಕಾಗತ್ತೆ ಸೂಪರ್ ಅಂತ ಹೇಳಲೇಬೇಕು. ಸೂಪರ್ ಚೆನ್ನಾಗಿದೆ. ನಿಮ್ ಖಾರ ಸರಿಯಾಗಿದೆಯಾ? ಖಾರ ಸ್ವಲ್ಪ ಕಡಿಮೆನೇ ಪರವಾಗಿಲ್ಲ ಮ್ಯಾನೇಜಬಲ್. ನಮ್ಮ ಆಂಧ್ರ ಕಡೆ ಇಷ್ಟು ಖಾರ ತಿಂತೀವಿ, ನೀವು ಇನ್ನೂ ಖಾರ ತಿಂತೀರಾ? ಇಲ್ಲಿ ಖಾರ ಎಲ್ಲಿದೆ ಇದಕ್ಕೆ? ಖಾರ ಇಲ್ವಾ? ಅದು ಖಾರ ಇಲ್ಲ. ಖಾರ ಇಲ್ವಾ? ಬದನೆಕಾಯಿ ಬಂದಿದೆ ನಮ್ಮ ಹತ್ರ ಹಿಡ್ಕೊಳ್ಳೋ ಖುಷಿ ಚೆನ್ನಾಗಿರುತ್ತೆ. ಚೆನ್ನಾಗಿರುತ್ತಲ್ಲ ನನಗೂ ಖುಷಿ. ಅದು ಇದು ಬದನೆಕಾಯಿ ಚೆನ್ನಾಗಿದೆ. ಬಾಯಿ ಚಪ್ಪರಿಸ್ಕೊಂಡು ತಿನ್ಬೋದು ಅಂದರೆ ತಿನ್ಬೋದು. ಬಿಸಿ ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕಿ ಇದನ್ನು ಕಲಿಸ್ಕೊಂಡು ಬಾರಿಸ್ತಾ ಇದ್ರೆ ಅದ್ರ ಮಜಾನೇ ಬೇರೆ. ಏನು ಬೇಡಪ್ಪ ಚಪಾತಿ ಮಾಡ್ಬಿಟ್ಟಿದ್ದಾರೆ ಮನೇಲಿ ಅಂದರೆ ಡ್ರೈ ಚಪಾತಿ ಇದನ್ನ ಹಾಕೊಂಡು ಬಾರಿಸ್ಕೋಬೋದು, ರೊಟ್ಟಿಗೂ ಬಾರಿಸ್ಕೋಬೋದು, ದೋಸೆಗೆ ಗೊತ್ತಿಲ್ಲ ಚೆನ್ನಾಗಿರ್ತಾ ಇಲ್ಲೋ ಗೊತ್ತಿಲ್ಲ. ಚೆನ್ನಾಗಿರುತ್ತಾ? ಓಕೆ, ತುಂಬ ಸಖತ್ತಾಗಿ ಮಾಡಿದ್ರು ವಾಣಿ ಪ್ರಸಾದ್ ಅವರು. ಮೊದಲೇ ಕಡಪ ಅವರು ಬರ್ಬೇಕಾದ್ರೆ ಹೇಳಿದ್ರು ಕಡಪ ಏನು ಫೇಮಸ್ ಗೊತ್ತಾ ಬಾಮಿ ಅಂತ ಬೇರೆ ಹೇಳ್ಬಿಟ್ಟಿದ್ದಾರೆ. ಓಕೆ ಮೇಡಮ್, ತುಂಬ ಸಖತ್ತಾಗಿ ಮಾಡಿದ್ದೀರಾ. ಥ್ಯಾಂಕ್ ಯು. ಕಾರ್ಯಕ್ರಮಕ್ಕೆ ಬಂದು ಯಜಮಾನರನ್ನು ಕರ್ಕೊಂಬಂದು ಮಗಳನ್ನು ಕರ್ಕೊಂಬಂದು ಕಾರ್ಯಕ್ರಮದಲ್ಲಿ ಇಷ್ಟೊಂದು ಕೂತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇಷ್ಟೊಂದು ಚೆನ್ನಾಗಿರೋ ಅಡುಗೆ ಮಾಡಿಕೊಟ್ಟಿದ್ದೀರಾ. ಥ್ಯಾಂಕ್ ಯು. ನಮ್ಮ ಮನೆ ಕೈ ರುಚಿನ ತೋರಿಸೋದ ಸುತ್ತು ಸಾಕಷ್ಟು ಆಡಿಯನ್ಸ್ಗಳೆಲ್ಲ ಬಂದಿದ್ರು. ಎಲ್ಲರೂ ಏನು ಸಹ ನಾವು ಎಷ್ಟು ದಿವಸದಿಂದ ಕಾಯ್ತಾ ಇದೀವಿ, ದಯವಿಟ್ಟು ನಮ್ಮನ್ನೆಲ್ಲ ಸೇರಿಸಿ ಒಂದು ಕಾರ್ಯಕ್ರಮ ಮಾಡಿ ಅಂತ. ನಮ್ಮ ಇವತ್ತಿನ ವಿಶೇಷ ಕಾರ್ಯಕ್ರಮ ಬರೀ ಆಡಿಯನ್ಸ್ನೇ ಕರೆಸಿ ಅವರ ಕೈ ರುಚಿನ ತೋರಿಸುವಂಥ ಕಾರ್ಯಕ್ರಮ. ಅವತ್ತು ನಾವು ಏನೇನು ಹೇಳ್ತಾ ಇದ್ದೀವಿ ಅಂದರೆ ಯಾವಾಗಲೂ ಸರ್ ನೀವು ಬನ್ನಿ ನಿಮ್ಮನ್ನು ತೋರಿಸ್ತೀವಿ, ನಿಮ್ಮ ಕೈ ರುಚಿ ನಮ್ಮ ಕಾರ್ಯಕ್ರಮದಲ್ಲಿ ತೋರಿಸ್ತೀವಿ ಅಂತ ಯಾವಾಗಲೂ ಹೇಳ್ತಾ ಇರ್ತೀವಿ. ಮುರಳಿ ಅವತ್ತು ಹೇಳಿದ್ರಿ ನೀವು ನಮ್ಮನ್ನು ಕರ್ಸ್ಕೊಳ್ಳಿಲ್ವಲ್ರಿ, ಇಷ್ಟು ದಿವಸದಿಂದ ಕಾಯ್ತಾ ಇದೀವಲ್ರಿ, ನಮ್ಮನ್ನು ಕರ್ಸ್ಕೊಳ್ಳಿಲ್ವಲ್ರಿ. ಖಂಡಿತವಾಗ್ಲೂ ನಮ್ಮ ಇವತ್ತಿನ ಒಟ್ಟಾರೆ ಕಾರ್ಯಕ್ರಮದಲ್ಲಿ ನಾವು ಬರೀ ಆಡಿಯನ್ಸ್ನೇ ಕರೆಸಿ ಅವರ ಕೈ ರುಚಿಗಳನ್ನ ತೋರಿಸ್ತಾ ಇದ್ದೀವಿ. ಮೂರನೇವರಾಗಿ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನಮಸ್ಕಾರ, ತಮ್ಮ ಹೆಸರೇನು? ನಮಸ್ತೆ ಸರ್, ನನ್ನ ಹೆಸರು ಅಶ್ವಿನಿ ಅಂತ. ಅಶ್ವಿನಿ ಅವರೇ, ಎಲ್ಲಿಂದ ಬಂದಿದ್ದೀರಾ? ನಾವು ಎಲೆಕ್ಟ್ರಾನಿಕ್ ಸಿಟಿ. ಏನ್ ಮಾಡ್ಕೊಂಡಿದ್ದೀರಾ ಅಶ್ವಿನಿ ಅವರೇ? ನಾನೀಗ ಕಾಲೇಜಲ್ಲಿ ಪಾರ್ಟ್ ಟೈಮ್ ಲೆಕ್ಚರರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ. ಹೌದೇನು? ಹೌದು ಸರ್. ಓಕೆ, ಲೆಕ್ಚರರ್ ಆಗಿದ್ರೆ ಏನ್ ಸಬ್ಜೆಕ್ಟ್ ತಗೊಳ್ತೀರಾ? ನಾ ಹಿಂದಿ ತಗೊಳ್ತೀನಿ ಸರ್. ಅಯ್ಯೋ, ನಮಗೆ ಬರ್ದಿರೋ ಲ್ಯಾಂಗ್ವೇಜ್ ತಗೊಳ್ತಾರೆ. ಹೇಳಿ, ಏನ್ ಅಡುಗೆ ಮಾಡ್ತಾ ಇದ್ದೀರಾ ಇವತ್ತು? ಸಿಹಿ ಗೆಣಸಿನ ಜಾಮೂನ್, ವೆಸ್ಟ್ ಬೆಂಗಾಲ್ ಡಿಶ್ ಇದು. ಹೌದೇನು? ಸಂಕ್ರಾಂತಿ ಮುಗ್ದಿದೆಲ್ಲ ಸರ್, ಸಂಕ್ರಾಂತಿ ಆದ್ಮೇಲೆ ವೆಸ್ಟ್ ಬೆಂಗಾಲ್ ಅಲ್ಲಿ ಒಂದು ಟ್ರೆಡಿಷನಲ್ ಇದು ಒಂದು ಐಟಮ್ ಸ್ವೀಟ್ ಮಾಡೋದು ಅವ್ರು ಇದನ್ನ. ಈಗ ನಮ್ ಕಾಲದಲ್ಲಿ ಇದು ಅಜ್ಜಿ ಅಡಿಗೆ ಅಂತ ಹೇಳ್ತೀವಲ್ಲ, ಗಸಗಸೆ ಪಾಯಸ ಅದು ಇದು ಅಂತ. ಸೊ ವೆಸ್ಟ್ ಬೆಂಗಾಲ್ ಅಲ್ಲೇ ಅವರು ಅಜ್ಜಿ ಅಡಿಗೆ ಅಂದ್ರೆ ಇದಂತೆ, ಇದು ಸಿಹಿ ಗೆಣಸಿನ ಜಾಮೂನ್. ಅದನ್ನ ಅವರು ರಾಶ್ ಪೀಠೆ ಅಂತ ಹೇಳ್ತಾರೆ. ಹಿಂದಿ ಟೀಚರು ಏನ್ ಹೇಳಿದ್ರು ಊನ್ಬೇಕು, ರಾಶ್ ಪೀಠೆ ಅಂದ್ರು ಊನ್ಬೇಕು, ಪೀಡೆ ಅಂದ್ರು ಊನ್ಬೇಕು. ಓಕೆ, ಸಿಹಿ ಗೆಣಸಿನ ಜಾಮೂನನ್ನ ಮಾಡ್ತಾರೆ. ಮೇಡಮ್, ಏನೇನ್ ಮಾಡಿದ್ರೆ ಜಾಮೂನ್ ಮಾಡಕ್ಕೆ? ಸಿಹಿ ಗೆಣಸಿನ ಜಾಮೂನು ಬೇಕಾಗುವ ಸಾಮಗ್ರಿಗಳು: ಸಿಹಿ ಗೆಣಸು, ಸಕ್ಕರೆ, ಅಕ್ಕಿ ಹಿಟ್ಟು, ಸಿಹಿ ಖೋವಾ, ಏಲಕ್ಕಿ ಪುಡಿ. ಸರ್, ಈಗ ಒಂದು ಬಾಣಲಿಯಲ್ಲಿ ಎಣ್ಣೆ ಇಟ್ಕೋಬೇಕು, ಮತ್ತೆ ಇನ್ನೊಂದು ಬಾಣಲಿಯಲ್ಲೇ ಸಕ್ಕರೆ ಪಾಕ ಮಾಡ್ಕೊಳಕ್ಕೆ ನೀರು ಇಟ್ಕೋಬೇಕು. ಸಕ್ಕರೆ ಪಾಕ ಮಾಡ್ಕೋಬಹುದಲ್ವಾ? ಅದೇ ಅರ್ಜೆಂಟ್ ಅಲ್ವಾ ಸ್ವಲ್ಪ? ಹೌದು ಸರ್. ಏನು ಇದು ಪಾಕ ಮಾಡ್ಕೊಳ್ಳೋದು? ನೀರು ಹಾಕ್ಬೇಕು ಸರ್. ಎಷ್ಟು ಹಾಕ್ಬೇಕು ನೀರನ್ನ? ಅದು ಇದು ತುಂಬಾ ಗಟ್ಟಿ ಪಾಕ ಬೇಕು ನಮ್ಗೆ. ಸ್ವಲ್ಪ ನೀರು ಹಾಕ್ಬೇಕು, ನೀರು ಅದಲ್ಲೇ ಅಬ್ಸರ್ವ್ ಆಗ್ಬೇಕು. ಈಗ ನಾವು ಇದನ್ನ ಒಂದು ಮಿಕ್ಸಿಂಗ್ ಬೌಲ್ ಬೇಕು ಸರ್. ಮಿಕ್ಸಿಂಗ್ ಬೌಲ್ ಬೇಕಲ್ಲ, ತಗೊಳ್ಳಿ. ಫಸ್ಟ್ ಕ್ಲಾಸ್ ಮಿಕ್ಸಿಂಗ್ ಬೌಲು ಮಿಕ್ಸ್ ಮಾಡಿ. ಈಗ ಇದು ಬೇಯಿಸಿರುವಂತ ಆರ್ಡಿನರಿ ಗೆಣಸು. ಈಗ ಇದನ್ನ ಫಸ್ಟ್ ಮ್ಯಾಶ್ ಮಾಡ್ಕೊಂಡ್ಬಿಡ್ಬೇಕು. ಕೈನಲ್ಲಿ ಮಾಡ್ಕೊಂಡ್ರೆ ಅದು ಮಾಡಿ ಸ್ವೀಟ್ ಎಲ್ಲ ಕೈಲೇ ಮಾಡಬೇಕು. ಅದನ್ನ ಸ್ಪೂನ್ ಎಲ್ಲ ಮಾಡಕ್ ಹೋಗಿ ಜಾಮೂನ್ ಹೋಗಿ ಒಬ್ಬಟ್ಟಾಗ್ಬಿಡುತ್ತೆ. ಆಮೇಲೆ ಯಜಮಾನ್ರು ಏನ್ ಮಾಡ್ತಾರೆ? ಸರ್, ಅವರು ಬಯೋಕಾನಲ್ಲಿ ವರ್ಕ್ ಮಾಡ್ತಾರೆ ಸರ್. ಓ, ಅದಕ್ಕೆ ಎಲೆಕ್ಟ್ರಾನಿಕ್ ಸಿಟಿ ಜಂಪ್ ಆಗ್ಬಿಟ್ಟಿದ್ದೀರಾ? ಹೌದು ಸರ್. ಎಷ್ಟು ಜನ ಮಕ್ಕಳು? ಒಬ್ಬ ಮಗ. ಏನ್ ಹೆಸರು? ಗಾನವ್ ಅಂತ. ಓಕೆ. ನೀರು ಕಾಯ್ತದೆ, ಸಕ್ಕರೆ ಹಾಕೊಳ್ಳೋಣ. ಎಷ್ಟು ಸಕ್ಕರೆ ಇದು? ತುಂಬಾ ತಿಕ್ಕಾಗಿರ್ಬೇಕು, ಒಂದೇಳೆ ಪಾಕ ಅಂತೀವಲ್ಲ ಆ ತರ ಬರ್ಬೇಕು ಸರ್. ಬರುತ್ತೆ ಹಾಕಿ, ಸಿಕ್ಕಾಪಟ್ಟೆ ಸಖತ್ತಾಗಿ ಬರುತ್ತೆ. ಸ್ವಲ್ಪ ಸಕ್ಕರೆ ಜಾಸ್ತಿ ಇರ್ಬೇಕು. ಹೌದು. ಅದನ್ನ ಕಲ್ಸ್ಕೊಂಡು ರೆಡಿ ಮಾಡ್ಕೊಂಡು ಎಣ್ಣೆಲ್ಲ ಕರಿಬೋದಲ್ವಾ? ಹೌದು ಸರ್. ಈಗ ಎಣ್ಣೆನ ಇಟ್ಕೊಂಡು ಬರೋಣ. ಇಟ್ಕೋಬೋದಾ? ಸ್ವಲ್ಪ ಸಿಮ್ಮಲ್ಲೇ ಇಡ್ಲಿ ಫಸ್ಟ್, ಆಮೇಲೆ ಸ್ವಲ್ಪ ಹೈ ಮಾಡ್ಕೊಳ್ಳೋಣ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಈ ಅಕ್ಕಿ ಹಿಟ್ಟನ್ನ ಈಗ ಒಂದು 2 ಸ್ಪೂನ್ ಹಾಕೋಬೇಕಾಯ್ತು ಸರ್, ಬೈಂಡಿಂಗ್ಗೋಸ್ಕರ. ಇಲ್ಲಾದ್ರೆ ಬಿಟ್ಕೊಂಡ್ ಬಿಡುತ್ತೆ ಅಂತ. ಈಗ ಮತ್ತೆ ಇದನ್ನ ಕಲ್ಸ್ಕೊಳ್ಬೇಕು. ಅದಕ್ಕೇನು ಕೋವಾ ಗಿವಾ ಏನು ಹಾಕ್ತೀರಾ? ಎಲ್ಲ ಒಟ್ಟಿಗೆ ಹಾಕ್ಬಿಡಿ. ಅಲ್ಲ, ಕೋವನ್ ರೌಂಡ್ ಮಾಡ್ಕೊಂಡು ಬಾಲ್ಸ್ ಮಧ್ಯದಲ್ಲಿ ಹಾಕ್ಬೇಕು ಸರ್. ಓಹೋ, ಓಕೆ, ಬೇಜಾನ್ ಕೆಲಸ ಇದೆ. ಅಶ್ವಿನಿ, ನಿಮ್ಗೆ ಗೊತ್ತಿಲ್ಲ, ನಾವು ಇವತ್ತು ಗೆಣಸಿನ ಸ್ಪೆಷಲೇ ಮಾಡಬೇಕು ಅನ್ಕೊಂಡ್ವಿ ಆಕ್ಚುಲಾಗಿ. ಹೌದಾ ಸರ್? ಸರಿ. ನಮ್ಮ ಕಾರ್ಯಕ್ರಮದಲ್ಲಿ ಇವತ್ತು ಮೊದಲನೇ ಅವರು ಬಂದು ಗೆಣಸಿನಲ್ಲಿ ಒಬ್ಬಟ್ಟು ಮಾಡಿದ್ರು. ಸರಿ ಸರ್. ಎರಡನೇವ್ರನ್ನ ಬೇರೆ ಮಾಡೋದು, ತಿರ್ಗಾ ಮೂರನೇ ನೀವು ಗೆಣಸಲ್ಲಿ ಜಾಮೂನ್ ಮಾಡ್ತಾ ಇದ್ದೀರಾ. ಇದು ಸೀಸನ್ ಅಲ್ಲ ಸರ್, ಈಗ ಇದೆ. ನಾನು ಅದೇ ಹೇಳೋದು. ವೆರಿ ಗುಡ್. ಸರ್, ಇವಾಗ ಕೋವಾ ಏನಿದೆ, ಈ ಕೋವಾನ ನಾವು ಮಧ್ಯದಲ್ಲೇ ಸ್ಮಾಲ್ ಬಾಲ್ಸ್ ಮಾಡ್ಕೊಂಡು
ಇದನ್ನ ಫಸ್ಟ್ ಒಂದು ಬಟ್ಲು ತರ ಶೇಪ್ ಮಾಡ್ಕೋಬೇಕು. ಮಾಡಿ 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 ಮಾಡ್ಕೊಳ್ಳೋದೇನು ಬಂತು, ನೀವೇ ತರ ಮಾಡೋದು ಮಾಡಿ. ಇದು ಸಣ್ಣ ಬಾಲ್ಸ್ ಮಾಡಿ ಇಡ್ತೀವಿ ಸರ್. ಮಾಡಿ ಮಾಡಿ ಪ್ಲೇಟ್ ಬೇಕಾ ನಿಮ್ಮೊಂದು? ಸರ್ ಈಗ ಅದು ಕುದೀತಾ ಇದೆ. ಓಕೆ, ಅದಕ್ಕೀಗ ಏಲಕ್ಕಿ ಪುಡಿನ ಹಾಕ್ಬಿಡೋಣ. ಓಕೆ, ಹಾಕಿ ಹಾಕಿ ಹಾಕಿ. ಸಕ್ಕರೆ ಪಾಕ ಗಟ್ಟಿ ಪಾಕ ಬೇಕು. ಪಾಕ ಆಗ್ತಾ ಇದೆ, ಸ್ವಲ್ಪ ಏಲಕ್ಕಿ ಪುಡಿ ಹಾಕೊಂಡಿದೀವಿ. ಈ ಕಡೆ ಎಣ್ಣೆ ಕಾಯ್ತಾ ಇದೆ, ಆ ಕಡೆ ಗೆಣಸು ಬೆಂದಿರೋದನ್ನ ಚೆನ್ನಾಗಿ ಹಿಟ್ ಮಾಡ್ಕೊಂಡಿದೀವಿ, ಆ ಕಡೆ ಕೋವನ ಉಂಡೆ ಮಾಡ್ಕೊಂಡಿದೀವಿ. ಇವಾಗ ಇದನ್ನ ಒಂದು ಬಟ್ಲು ತರ ಮಾಡ್ಕೋಬೇಕು. ಓಕೆ, ಆಕ್ಚುಲಿ ಇದು ಅವರು ಒಂದು ಶೇಪ್ ಮಾಡ್ತಾರೆ ಬೆಂಗಾಲಿಸ್, ಅದು ಆ ಶೇಪ್ ನಾನು ತೋರಿಸ್ತೀನಿ. ಮತ್ತೆ ನಮ್ಮ ಮಾಮೂಲಿ ಜಾಮೂನ್ ಶೇಪ್ ರೌಂಡ್ ಆಗಿ ಮಾಡೋದು ಅದನ್ನು ತೋರಿಸ್ತೀನಿ ನಾನು. ನಾವು ಕೋವಾ ಒಳಗಾಕ್ದಾಗ ಯಾವ ಜಾಮೂನ್ ತಿಂತೀವಿ ಅಂತ ಗೊತ್ತಾಗೋದಿಲ್ಲ. ಬಟ್ ನಾವು ಅದನ್ನ ಸ್ಪೂನಲ್ಲಿ ಹಿಂಗ್ ಕಟ್ ಮಾಡಿ ತಿನ್ಬೇಕಾದ್ರೆ ಆ ಕೋವಾನ್ ಅದ್ರ ಜೊತೆಗೆ ಬರುತ್ತಲ್ಲ, ಅವಾಗ ಟೇಸ್ಟ್ ಚೇಂಜ್ ಆಗುತ್ತೆ. ಬಟ್ಲು ತರ ಮಾಡ್ಕೊಂಡು ಒಳಗೆ ಅದನ್ನ ಇಟ್ಟು ರೌಂಡ್ ನ ಮಾಡ್ಕೊಂಡ್ಬಿಡ್ತೀವಲ್ಲ. ಅದು ಕೋವನ ತುಂಬಾ ಜಾಸ್ತಿ ಸ್ಟಫ್ ಮಾಡಬಾರ್ದು. ಮಾಡಿದ್ರೆ ನಾವು ಕರಿಬೇಕಾದ್ರೆ ಅದು ಬಿಟ್ಕೊಂಡ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ಮೀಡಿಯಂ ಆಗಿ ನೋಡ್ಕೊಂಡು ನಾವು ಕೋವನ ಬಾಲ್ಸ್ ಮಾಡ್ಕೋಬೇಕು. ಮಾಡಿದ ತಕ್ಷಣ ಇದು ತಿನ್ನೋದಕ್ಕಿಂತ ಒಂದಿನ ನೆನ್ಸಿಡ್ಬೇಕು ಸರ್ ಅದ್ರಲ್ಲಿ. ಹೌದಾ? ಅವಾಗ ಅದು ಪೂರ್ತಿ ರಸ ಹೀರ್ಕೊಂಡ್ಬಿಡುತ್ತೆ. ಅದು ನೀವು ಬೆಳಗ್ಗೆ ನೋಡಿದ್ರೆ ನೀವು ಪಾಕನೇ ಕಾಣಿಸೋದಿಲ್ಲ, ಬಟ್ಲಲ್ಲೇ ಎಲ್ಲ ಇದೇ ಹೀರ್ಕೊಂಡ್ಬಿಟ್ಟಿರುತ್ತೆ. ಓಕೆ, ಇರ್ಲಿ, ಕ್ರಮ ತಿಳ್ಕೊಳ್ಳೋಣ ಬಿಡಿ, ಅದ್ರಲ್ಲಿ ಏನಿದೆ. ಹಾಫ್ ಮಾಡ್ಕೋಬೋದಾ? ಹಾಫ್ ಮಾಡ್ಕೊಂಡು ನಾನು ಮಾಮೂಲಿ ಜಾಮೂನ್ ಮಾಡಿದೀನಿ. ಬಟ್ ಬೆಂಗಾಲಿಸ್ ಟಿಪಿಕಲ್ ಆಗಿ ಅವ್ರು ಏನು ಶೇಪ್ ಮಾಡ್ತಾರೆ, ಇದು ಅಂದ್ರೆ ನಮ್ ಕಡುಬು ಮಾಡ್ತೀವಲ್ಲ ನಾವು ಗಣೇಶ ಕಡುಬೆ ಅದೇ ತರ ಬರುತ್ತಾ? ಆ ತರ ಹಿಂಗ್ ಮಾಡ್ತಾರಾ? ವೆರಿ ಗುಡ್. ಫೆಬ್ರವರಿ 8 ತನಕ ಸಿಗುತ್ತೆ, ಆಮೇಲೆ ಗೆಣಸೆಲ್ಲ ತಿರ್ಗಾ ಕಾಣೆ ಆಗ್ಬಿಡುತ್ತೆ. ಆ ಸೀಸನ್ ವೈಸಲ್ಲಿ ತರಕಾರಿಗಳು ಏನ್ ಸಿಗುತ್ತೋ ಆ ಸೀಸನ್ ಸ್ಪೆಷಲ್ ನ ಮಾಡ್ಬೇಕು ಅಂತ ಅನ್ಕೊಂಡ್ವಿ. ಇದಾಗಿದೆ ಈಗ. ಹಾಕಿ 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 ಹಾಕಿ. ಈಗ ಸ್ವಲ್ಪ ಸಿಮ್ ಮಾಡ್ಬಿಡ್ತು. ಸಿಮ್ ಮಾಡ್ಬಿಡ್ಲಾ? ಕಾಯ್ದಕ್ಕೆ ಹಾಕ್ತಿವಲ್ಲ ಸರ್, ಹಾಕಕ್ ಮುಂಚೆ ತುಂಬಾ ಸ್ವಲ್ಪ ಹೈ ಆಗಿರ್ಬೇಕು. ಹೌದು, ನಾವು ಹಾಕ್ಬೇಕಾದ್ರೆ ಫುಲ್ ಲೋ ಮಾಡಿ ಹಾಕ್ಬಿಟ್ರೆ ಅದು ನಿಧಾನ ಒಳಗಡೆ ಬೇಯುತ್ತೆ. ನಿಧಾನ ಮೇಲ್ಗಡೆ ಕಪ್ಪಾಗುತ್ತೆ, ಒಳಗಡೆ ಬೆಂದಿರೋದಿಲ್ಲ ಅಲ್ವಾ? ಒಳ್ಳೆ ಕಲರ್ ಬಂದಿದೆ ಅಲ್ಲ? ಹಾ ಸರ್, ಸೇಮ್ ಮಾಮೂಲಿ ಜಾಮೂನ್ ತರನೇ ಬಂದಿದೆ. ಹಂಗೆ ತೆಗೆದು ಅದಕ್ಕೆ ಹಾಕ್ಬೋದಲ್ವಾ? ಓಕೆ. ಓಹೋ, 3 ಮಾಡಿದ್ದಾರೆ. ಇದು ಒಂದು ಓವರ್ ನೈಟ್ ಸೋಕ್ ಆದ್ರೆ ಅದು ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ, ತಿನ್ನೋದಕ್ಕೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಸರ್. ಒಂದು ದಿನ ಕಾಯಕ್ ಆಗಲ್ಲ, ನಾವು ಒಂದು 5 ನಿಮಿಷ ಬಿಸಿ ಆರಿಸ್ಬಿಟ್ಟು ತಿಂದೇ ಬೇಡ. ಓಕೆ ಸರ್, ರಾಶ್ ಪೀಠೆ ಅಂದ್ರೆ ಸಿಹಿ ಗೆಣಸಿನ ಜಾಮೂನ್ ರೆಡಿ ಆಗಿದೆ. ಇದು ಒಂದಿನ ನೆನ್ಸ್ಬಿಟ್ಟು ಈಗ ಕೊಡ್ತಾ ಇದ್ದೀನಿ. ಇದು ಇವಾಗ ಮಾಡಿರೋದು, ಅದನ್ನ ಟೇಸ್ಟ್ ಮಾಡಿ ನೋಡಿ. ಥ್ಯಾಂಕ್ ಯು ಅಶ್ವಿನಿ ಅವರು ಲೆಕ್ಚರರ್ ಆಗಿದ್ದಾರೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಹೊಸ ಕಲಿಯೋ ಹುಮ್ಮಸ್ಸು ಇನ್ನ ಇದೆ. ಪಕ್ಕದ ಮನೆ ಆಂಟಿ ಬೆಂಗಾಲಿ, ಅವ್ರ ಹತ್ರ ಏನಾರ ಕಲ್ತ್ಕೋಬೇಕು ಅನ್ನೋ ಉದ್ದೇಶ ಇದೆ. ನಾವೆಲ್ಲ ಜಾಮೂನ್ ಮಾಮೂಲಿ ತಿಂತೀವಿ, ಆದ್ರೆ ಸಿಹಿ ಗೆಣಸಿನಲ್ಲಿ ಜಾಮೂನನ್ನ ಯಾವ ರೀತಿ ಮಾಡ್ಬೋದು, ಸಿಹಿ ಗೆಣಸಿನಲ್ಲಿ ಜಾಮೂನ್ ಮಾಡಿದ್ರೆ ಸಕ್ಸಸ್ ಆಗುತ್ತಾ, ಮಾಡೋಕ್ಕಾಗಲ್ಲ ಬಿಡ್ರಿ ಅಂತ ಮೂಗು ಮುರಿಯೋರೆ ಹೆಚ್ಚು. ಇವರು ಅದ್ಭುತವಾಗಿರುವಂಥ ಜಾಮೂನ್ನ ಮಾಡಿದ್ದಾರೆ. 2 ಥರ ಜಾಮೂನ್ ಇದೆ. ಇಲ್ಲೊಂದು ಜಾಮೂನ್ ಇದೆ, ಇದು ಇವಾಗ ಮಾಡಿರೋವಂಥ ಜಾಮೂನು, ಇದು ನಿನ್ನೆ ರಾತ್ರಿ ಮಾಡಿರೋವಂಥ ಜಾಮೂನು. ಒಂದಿನ ನೆನೆಸರೆ ತುಂಬ ಚೆನ್ನಾಗಿರುತ್ತೆ ಅಂತೇಳಿ ಮನೆಯಿಂದನೂ ಮಾಡ್ಕೊಂಡ್ಬಂದಿದ್ದಾರೆ, ಇಲ್ಲೂ ಮಾಡಿ ತೋರಿಸಿದ್ದಾರೆ. ಆ ಆಂಟಿ ಏನು ಮಾಡಿಕೊಟ್ಟಿರೋದಲ್ಲ, ಇವರೇ ಮಾಡಿರೋದು. ಓಕೆ, ತುಂಬ ಚೆನ್ನಾಗಿದೆ. ಯಾವ ರೀತಿ ಈ ಸಿಹಿ ಗೆಣಸಿನಲ್ಲಿ ಜಾಮೂನ್ ಮಾಡಿದ್ರು ಅಶ್ವಿನಿ ಅವರು, ಇನ್ನೊಂದ್ಸರಿ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಸಿಹಿ ಗೆಣಸಿನ ಜಾಮೂನು ಮಾಡುವ ವಿಧಾನ: ಒಂದು ಬಾಣಲಿಗೆ ನೀರು, ಸಕ್ಕರೆ ಹಾಕಿ ಅದು ಪಾಕ ಬಂದ ನಂತರ ಏಲಕ್ಕಿ ಪುಡಿ ಹಾಕಿ ಸಕ್ಕರೆ ಪಾಕ ಸಿದ್ಧ ಮಾಡಿಕೊಳ್ಳಿ. ಒಂದು ಬೌಲ್ಗೆ ಸಿಹಿ ಗೆಣಸು, ಅಕ್ಕಿ ಹಿಟ್ಟು ಹಾಕಿ ಚೆನ್ನಾಗಿ ಕಲಸಿ. ಖೋವಾವನ್ನು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿಕೊಳ್ಳಿ. ಗೆಣಸಿನ ಮಿಶ್ರಣದ ಒಳಗೆ ಖೋವಾ ಉಂಡೆ ಇಟ್ಟು ಮುಚ್ಚಿ ಕಾದ ಎಣ್ಣೆಯಲ್ಲಿ ಕರಿದು ಸಕ್ಕರೆ ಪಾಕಕ್ಕೆ ಹಾಕಿ ಇದನ್ನು 1 ದಿನ ನೆನೆಯಲು ಬಿಡಿ. ಈಗ ಸಿಹಿ ಗೆಣಸಿನ ಜಾಮೂನು ಸವಿಯಲು ಸಿದ್ಧ. ಬಸವರಾಜ್ ಅವರೇ, ಚೆನ್ನಾಗಿರ್ತೇನ್ರಿ? ತಿನ್ಬೋದಾ? ಓಕೆ 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 ಓಕೆ, ಸಖತ್ತಾಗಿರುತ್ತೆ ಅಂತ ಇದ್ದಾರೆ. ಇದೆ. ಅಂದ್ರೆ ಸೀಸನ್ ವೈಸು ತರಕಾರಿಗಳು ಹಣ್ಣು ಬಂದಾಗ ಅದ್ರೊಳಗೆ ನಾವು ಏನು ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟು. ಇದನ್ನ ಹೋಗಿ ನಾವೇನು ಅಕ್ಟೋಬರ್ ಕೇಳಿದ್ರೆ ಸಿಹಿ ಗೆಣಸೇ ಸಿಕ್ಕಲ್ಲ ಇಲ್ಲವೇ. ಅದರಿಂದ ಇವಾಗ ಸಿಹಿ ಗೆಣಸಿನ ಕಾಲ, ಯಾವ್ಯಾವ ಕ್ರಮದಲ್ಲಿ ಅದನ್ನು ತಿನ್ಬೋದು, ಅದನ್ನು ತಿನ್ಕೋಬೋದು. ಸಖತ್ತಾಗಿ ಮಾಡಿದ್ದಾರೆ. ಈಸಿಯಾಗಿ ಯಾರಿಗಾರ ಕೊಟ್ಟರೆ ಅವ್ರಿಗೇನು ಜಾಮೂನ್ ಗೀಮೂನ್ ಅಂತ ಏನು ಗೊತ್ತಾಗಲ್ಲ.
ಬಾಯ್ಲ್ ಹಾಕೊಂಡು ತಿಂತಾರೆ, ಏನೋ ಅವ್ರ ಮೇಲೆ ಜಾಮೂನು ಒಂಥರ ಆಯ್ತಪ್ಪ ಅಂತಾರೆ. ಏಯ್ ಅದು ಜಾಮೂನು ಗೆಣಸಿನ ಜಾಮೂನ, ಅಯ್ಯೋ ಸಖತ್ತಾಗಿತ್ತಲ್ಲ ಆಮೇಲೆ ಅಂತಾರೆ. ನೀವು ಅಶ್ವಿನಿ ಅವರೇ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ, ಅದ್ಭುತವಾಗಿರುವಂಥ ಜಾಮೂನ್ನ ಮಾಡಿ ತೋರಿಸಿದ್ದೀರಾ. ಥ್ಯಾಂಕ್ಸ್ ನಿಮಗೆ ಮತ್ತೆ ನಿಮ್ಮನ್ನು ಕರ್ಕೊಂಡ್ಬಂದಂಥ ನಿಮ್ಮ ಯಜಮಾನರಿಗೆ. ನಿಮ್ಮ ಪುಟಾಣಿ ಹೆಸರು ಅಂತ ಹೇಳಿದ್ರಿ? ಗಾನವ್, ಅವ್ನಿಗೂ ಥ್ಯಾಂಕ್ಸ್ ಹೇಳಿದ್ರಿ. ನಮ್ಮ ಇವತ್ತಿನ ವಿಶೇಷ ಕಾರ್ಯಕ್ರಮ, ವೀಕ್ಷಕರ ವಿಶೇಷ ಕಾರ್ಯಕ್ರಮ, ಇವತ್ತಿನ ಪೂರ್ತಿ ಒಟ್ಟಾರೆ ಕಾರ್ಯಕ್ರಮದಲ್ಲಿ ಎಲ್ಲ ವೀಕ್ಷಕರೇ ಬಂದು ವಿವಿಧ ಬಗೆಯ ತಿನಿಸುಗಳನ್ನ ಮಾಡ್ತಾ ಇದ್ದಾರೆ. ಈಗ ತಾನೇ ಗೆಣಸಿನಿಂದ ಜಾಮೂನನ್ನು ಮಾಡಿ ತಿನ್ನಿಸಿ ಕೊಟ್ಟು ಒಂದು 2-3 ಕ್ಯಾರಿಯರ್ಗೆ ಹಾಕೊಟ್ಟು ಹೋಗಿದ್ದಾರೆ. ಆ ಕಡೆ ಅವ್ರು ಹೋದ್ರು, ಈ ಕಡೆ ಇವ್ರು ಬಂದಿದ್ದೀರಾ. ಅಮ್ಮ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು ಗೊತ್ತಾಗಿಲ್ಲ? ಜಯಶ್ರೀ ಮಹಾದೇವ್. ಜಯಶ್ರೀ ಮಹಾದೇವ್ ಅವರು ಎಲ್ಲಿಂದ ಬರ್ತಾ ಇದ್ದೀರಾ? ರಾಜರಾಜೇಶ್ವರಿ ನಗರ್. ಏನ್ ಮಾಡ್ಕೊಂಡಿದ್ದೀರಾ ಜಯಶ್ರೀ ಅವರು? ಐ ಹೌಸ್ ವೈಫ್. ಯಜಮಾನರು ಅವರು ITI ನಲ್ಲಿ ಇದ್ರು, ಲಾಸ್ಟ್ ಮಂತ್ ರಿಟೈರ್ಡ್ ಆದ್ರು. ಲಾಸ್ಟ್ ಮಂತ್ ರಿಟೈರ್ಡ್ ಆದ್ರ? ಇನ್ನ ನಿಮ್ ಜೊತೆನೇ ಇರ್ತಾರೆ ಬಿಡಿ ಅವರು. ಏನ್ ಮಾಡ್ತಾ ಇದೀರಮ್ಮ? ನಾವು ವೆಜಿಟೇಬಲ್ ಸಮೋಸ ಮಾಡ್ತಾ ಇದ್ದೀನಿ. ಸಮೋಸಾನೇ ಮಾಡ್ಬಿಡ್ತಾ ಇದೀರಾ? ಪಡ ಪಡದ ಮಾಡ್ಬೇಕು. ಮಾಡ್ತೀರಾ? ಈ ಸಮೋಸ ಮಾಡಕ್ಕೆ ಏನೇನ್ ತಂದಿದ್ದೀರಾ ಅಂತ ಒಂದ್ಸರಿ ಹೇಳ್ಬಿಡಿ. ಮಿಕ್ಸ್ ವೆಜಿಟೇಬಲ್ ಸಮೋಸ ಬೇಕಾಗುವ ಸಾಮಗ್ರಿಗಳು: ಮೈದಾ ಹಿಟ್ಟು, ಅಕ್ಕಿ ಹಿಟ್ಟು, ಚಿರೋಟಿ ರವೆ, ಟೊಮೆಟೊ ಸಾಸ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಬೀನ್ಸ್, ಕ್ಯಾರೆಟ್, ಹೂಕೋಸು, ಆಲೂಗೆಡ್ಡೆ, ಬಟಾಣಿ, ತುಪ್ಪ, ಪುದೀನ, ಹಸಿಮೆಣಸಿನಕಾಯಿ, ಈರುಳ್ಳಿ, ಅಚ್ಚಕಾರದ ಪುಡಿ, ಅರಿಶಿನ, ಗರಂ ಮಸಾಲ, ನಿಂಬೆ ರಸ, ಉಪ್ಪು, ಎಣ್ಣೆ. ಓಕೆ, ಇಷ್ಟೊಂದು ಸಾಮಗ್ರಿಗಳನ್ನ ತಂದ್ಬಿಟ್ಟಿದ್ದೀರಾ. ಇದೇನೋ ಹಸಿಟ್ ಬೇರೆ ಕಲ್ಸಿಟ್ಟಿದ್ದೀರಾ? ಏನಿದು? ಇದು ಅರ್ಧ ಚಿರೋಟಿ ರವೆ, ಅರ್ಧ ಮೈದಾ ಹಿಟ್ಟು ಕಲ್ಸಿಟ್ಟಿದ್ದೀನಿ ಸಮೋಸ ಮಾಡಕ್ಕೆ. ಓಕೆ, ಇದು ಎಷ್ಟು ನಿಮಿಷ ಕಲಸಿಡ್ಬೇಕಿದೆ? ಹಾಫ್ ಅನ್ ಅವರ್ ಇದ್ರೆ ಸಾಕು. ಚಿರೋಟಿ ರವೆ ಹಾಕಿ ಕಲಸಿ ಅರ್ಧ ಗಂಟೆ ನೆನೆಸಿಟ್ಕೊಂಡಿದ್ದೀರಾ? ಓಕೆ, ಶುರು ಏನ್ ಮಾಡೋಣ? ಏನ್ ಬೇಕು ಇವಾಗ? ಒಂದು ಬೌಲ್ ಇದು ಪ್ಯಾನ್ ಕೊಡಿ. ಪ್ಯಾನ್ ಏನಕ್ಕೆ ಬೇಕು? ಫ್ರೈ ಮಾಡಕ್ಕೆ ವೆಜಿಟೇಬಲ್ಸ್. ಎಲ್ಲ ವೆಜಿಟೇಬಲ್ಸ್ ಫ್ರೈ ಮಾಡಿ. ಎಣ್ಣೆ ಹಾಕಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಈರುಳ್ಳಿ ಹಾಕಿ. ಹುರುಳಿಕಾಯಿ ಹಾಕೊಂಡಿದ್ದಾರೆ, ಸಣ್ಣದಾಗಿ ಉತ್ತಿರ್ತಕ್ಕಂಥ ಹುರುಳಿಕಾಯಿ ಹಾಕೊಂಡಾಯ್ತು, ಈರುಳ್ಳಿ ಹಾಕೊಂಡಾಯ್ತು. ಕ್ಯಾರೆಟ್ ಹಾಕ್ತಾ ಇದ್ದೀನಿ. ಕಾಲಿಫ್ಲವರ್, ಹೂಕೋಸ್, ಬಟಾಣಿ ಬೇಯಿತಾ ಹಿಂಗೆ? ಆಲೂಗಡ್ಡೆ, ಎಲ್ಲ ತರಕಾರಿಯನ್ನ ಚಿಕ್ಕದಾಗಿ ಕತ್ತರಿಸ್ಕೊಂಡಿದ್ದಾರೆ. ಹುರುಳಿಕಾಯಿ, ಕ್ಯಾರೆಟು, ಹೂಕೋಸು, ಬಟಾಣಿ ಇದನ್ನೆಲ್ಲ ಸಣ್ಣದಾಗಿ ಹೆಚ್ಕೊಂಡಿದ್ದಾರೆ. ಇದನ್ನ ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡಬೇಕು. ಉಪ್ಪು ಹಾಕೊಂಡ್ಬಿಡ್ತೀರಾ ಈಗಲೇ? ಸ್ವಲ್ಪ ಅರಿಶಿನ ಪುಡಿ ಹಾಕಿ. ಅರಿಶಿನದ ಪುಡಿ ಅಲ್ಲ, ಎಲ್ಲೋ ಸ್ವಲ್ಪ ಹಸಿಮೆಣಸಿನಕಾಯಿ ಖಾರಕ್ಕ. ಓಕೆ, ಆಮೇಲೆ ಸ್ವಲ್ಪ ಮುಚ್ಚಿಬಿಡಿ. ಮುಚ್ಕೊಂಡಿದ್ದೀನ? ನೀರ್ಗೇನೇನು ಹಾಕ್ಬೇಕಾ? ಇಲ್ಲ, ಏನು ಬೇಡವಾ? ನೀರು ಬಿಡಿ. ಅಷ್ಟೊತ್ತಿಗೆ ಹಸಿಟ್ಟನ್ನೆಲ್ಲ ಕಲಿಸ್ಕೊಂಡು ಫ್ರೈಗೆ ರೆಡಿ ಮಾಡ್ಕೊಂಡ್ವಾ? ಏನದು? ಸ್ವಲ್ಪ ಗೀನ ಇದು? ಘೀ ಅಕ್ಕಿ ಹಿಟ್ಟು ಸ್ವಲ್ಪ. ಅಕ್ಕಿ ಹಿಟ್ಟಾ? ಹಾ ಹಾಕೊಳ್ಳಿ. ಗೀ ಮತ್ತೆ ಅಕ್ಕಿ ಹಿಟ್ಟು ಸ್ವಲ್ಪ ಕಲಿಸ್ಬೇಕು. ಏನಿದು? ಸಾಟ ಹಾಕಿ. ಓಕೆ, ಯಾವ ಸಾಟ ಅದು? ಘೀ ಪ್ಲಸ್ ಅಕ್ಕಿ ಹಿಟ್ಟು. ಓಕೆ, ಘೀ ಮತ್ತೆ ಅಕ್ಕಿ ಹಿಟ್ಟನ್ನ ಹಾಕಿ ಮಾಡ್ಕೊಂಡಿರುವಂಥದ್ದು. ಓಹೋ, ಅದಕ್ಕೆ ಇದು ರೋಲ್ ಮಾಡಬೇಕು. ರೋಲ್ ಮಾಡ್ತೀರಾ? ತರಕಾರಿ ಎಲ್ಲ ಬೆಂದಾಗಿದೆ. ಅದಕ್ಕೆ ಈಗ ಸ್ವಲ್ಪ ಶುಂಠಿ ಪೇಸ್ಟ್, ಇವಾಗ ಬೆಳ್ಳುಳ್ಳಿ ಪೇಸ್ಟ್. ಓಕೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನಾ? ಇಲ್ಲ, ಸ್ವಲ್ಪ ಹಾಫ್ ಸ್ಪೂನ್. ಸ್ವಲ್ಪ ಚಿಲ್ಲಿ ಪೌಡರ್ ಅಂದ್ರೆ ಖಾರದ ಪುಡಿ, ಅಚ್ಚ ಖಾರದ ಪುಡಿ. ಸ್ವಲ್ಪ ಗರಂ ಮಸಾಲೆ ಪ್ಲಸ್ ಪುದೀನ ಹಾಕ್ತಾ ಇದ್ದೀನಿ. ಮುಚ್ಕೋಣ. ನೀವು ಹೊಸ ಕ್ರಮಗಳೆಲ್ಲ ತೋರಿಸ್ಕೊಡ್ತಾ ಇದ್ದೀರಾ? ಅಂದ್ರೆ ಒಂದ್ರಲ್ಲಿ ಎರಡಾಗತ್ತಾ ಇದು? ಆಫ್ ಮಾಡ್ಬೋದಾ? ಧೈರ್ಯವಾಗಿ ಆಫ್ ಮಾಡ್ಬೋದಾ? ಆಯಿಲ್ ಇಟ್ಕೊಂಡು ಆಮೇಲೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಓಕೆ, ಜಯಶ್ರೀ ಮಾದೇನವರು ನಮ್ಮ ಇವತ್ತ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಜಯಶ್ರೀ ಅವರು
ಒಳ್ಳೆ ಅದ್ಭುತವಾಗಿರುವಂಥ ವೆಜಿಟೇಬಲ್ ಸಮೋಸವನ್ನು ಮಾಡಿ ತೋರಿಸ್ತಾ ಇದ್ದಾರೆ. ಎಲ್ಲ ಆಗಿದೆ, ತಣ್ಣಗಾಗಿದೆ ಅಂದ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಅದಕ್ಕೆ ಲೆಮನ್ ಜ್ಯೂಸ್ ಹಾಕೋಬೇಕು. ಲೆಮನ್ ಜ್ಯೂಸ್ ಬೇಕಾ? ಬೇಕು, ಕಂಪಲ್ಸರಿ, ಜೀರ್ಣ ಆಗಕ್ಕೆ. ಈ ಕಡೆ ಎಣ್ಣೆ ಬಿಸಿ ಆಗ್ತಾ ಇದೆ ಸಮೋಸ ಮಾಡೋಕ್ಕೆ, ಈ ಕಡೆ ಮಸಾಲ ತಯಾರಾಗಿದೆ, ಆ ಕಡೆ ಒತ್ಕೊಂಡಾಗಿದೆ. ಕಲ್ಸೋದು, ಇಡೋದು, ಮುಚ್ಚೋದು, ಎಣ್ಣೆಲಿ ಹಾಕೋದು. ಈಗ ಸ್ಟಫಿಂಗ್ ಮಾಡಿ ಮಾಡಿ. ಓಹೋ, ಆ ಸಮೋಸ ಶೇಪ್ ಮಾಡೋದೇ ಒಂದು ವಿಶೇಷ ಅಲ್ವಾ? ರೆಡಿ, ಸಮೋಸ ರೆಡಿ. ಬಿಟ್ಕೊಳ್ಳೋದಲ್ಲ ಏನಿಲ್ವಾ ಇದು? ಎಣ್ಣೆಗೆ ಇಲ್ಲ ಇಲ್ಲ ಇಲ್ಲ. ಅದಕ್ಕೆ ಸ್ವಲ್ಪ ಒಂದು 5 ನಿಮಿಷ ಬಿಟ್ಟು ಆಮೇಲೆ ಎಣ್ಣೆಗೆ ಹಾಕ್ಬೇಕು. ಓಕೆ ಓಕೆ ಓಕೆ. ಯಾರಿಷ್ಟ ನಿಮ್ಮ ಮನೇಲಿ? ಯಾರಿಗೆ ಇಷ್ಟ ಇದು? ನಮ್ಮ ಮಕ್ಕಳಿಗೆ ಯಜಮಾನ್ರಿಗೆ ಇಷ್ಟ ಬಿಡಿ. ಯಜಮಾನ್ರಿಗೂ ಇಷ್ಟ. ವೆಜ್ ಅಲ್ವಾ? ವೆಜ್, ಅದಕ್ಕೆ ಹೇಳಿದೆ ಯಜಮಾನ್ರಿಗೆ ಪಕ್ಕ ಇಷ್ಟ ಇದು. ಎಣ್ಣೆ ಕಾದಿದೆ. ಇಲ್ಲ, ಮಾಡಿ ಮಾಡಿ ಅಭ್ಯಾಸ ಆಗಿರುತ್ತೆ. ಆಗಿದೆಯಾ? ಹೇಗೇನ್ವಾ? ತೆಗೆದು ಇದಕ್ಕೆ ಹಾಕೊಂಡು ಅಷ್ಟೇ ಸಾಕಾ? ಒಳಗಡೆ ಎಲ್ಲ ಬೆಂದಿರೋದ್ರಿಂದ ಮೇಲ್ಗಡೆ ಹಸಿಟ್ಟು ಸ್ವಲ್ಪ ಬೆಂದ್ರೆ ಸಾಕು ಅನ್ಸುತ್ತಲ್ವಾ? ಓಕೆ, ಒಳ್ಳೆ ಕಲರ್. ಸ್ವಲ್ಪ ಬಿಟ್ರೆ ಕಲರ್ ಬ್ಲಾಕ್ ಆಗ್ಬಿಡ್ತಿದೆ. ಇದು ನ್ಯೂಟ್ರಿಷಿಯಸ್ ವೆಜಿಟೇಬಲ್ ಸಮೋಸ, ಎಲ್ಲರಿಗೂ ಹೆಲ್ತಿ ಆಗಿರುತ್ತೆ. ಜಸ್ಟ್ ಟ್ರೈ ಮಾಡಿ ನೀವು. ಥ್ಯಾಂಕ್ ಯು ಮೇಡಮ್. ಜಯಶ್ರೀ ಮಹಾದೇವನವರು ನಮ್ಮ ರಾಜರಾಜೇಶ್ವರಿ ನಗರದಿಂದ ಬಂದಿದ್ದಾರೆ. ಅದ್ಭುತವಾಗಿರುವಂಥ ಸಮೋಸನ ಮಾಡಿ ತೋರಿಸಿದ್ದಾರೆ. ಎಲ್ಲ ವೆಜಿಟೇಬಲ್ಗಳನ್ನ ಹಾಕಿ ಅದನ್ನು ಒಳಗಡೆ ಮಸಾಲ ಮಾಡಿಕೊಂಡು ಎಷ್ಟು ಈಸಿಯಾಗಿ ಫಟಾಫಟ್ ಅಂತ ಮಾಡಿದ್ರು ಅಂದರೆ ಅವರ ಎಕ್ಸ್ಪೀರಿಯೆನ್ಸು ಮುಖದಲ್ಲಿ ಕಾಣ್ತಾ ಇತ್ತು. ಏನಿಲ್ಲ, ಆಗುತ್ತೆ ಬಿಡಿ ಮುಳ್ಳಿ, ಅದೇನು ಟೆನ್ಷನ್ ಇಲ್ಲ ಅನ್ನೋ ಲೆಕ್ಕದಲ್ಲಿ ಮಾಡ್ತಾಯಿದ್ರು. ತುಂಬ ಸಖತ್ತಾಗಿ ಮಾಡಿದ್ರು. ಯಾವ ರೀತಿ ಮಾಡಿದ್ರು ಇನ್ನೊಂದ್ಸರಿ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಮಿಕ್ಸ್ಡ್ ವೆಜ್ ಸಮೋಸ ಮಾಡುವ ವಿಧಾನ: ಮೊದಲು ಮೈದಾ ಹಿಟ್ಟು, ಚಿರೋಟಿ ರವೆ ಹಾಕಿ ಕಲಸಿ ನೆನೆಯಲು ಬಿಡಿ. ಒಂದು ಬೌಲ್ಗೆ ತುಪ್ಪ, ಅಕ್ಕಿ ಹಿಟ್ಟು ಹಾಕಿ ಕಲಸಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಬಿಸಿಯಾದ ಮೇಲೆ ಈರುಳ್ಳಿ, ಬೀನ್ಸ್, ಕ್ಯಾರೆಟ್, ಹೂಕೋಸು, ಬಟಾಣಿ, ಆಲೂಗೆಡ್ಡೆ, ಅರಿಶಿನ, ಹಸಿಮೆಣಸಿನಕಾಯಿ ಹಾಕಿ ಹುರಿದು ಮುಚ್ಚಳ ಮುಚ್ಚಿ ಬೇಯಿಸಿ. ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅಚ್ಚಖಾರದ ಪುಡಿ, ಗರಂ ಮಸಾಲ, ಪುದೀನ, ನಿಂಬೆ ರಸ ಹಾಕಿ ಪಲ್ಯ ತಯಾರಿಸಿಕೊಳ್ಳಿ. ಕಲಸಿದ ಮೈದಾ ಹಿಟ್ಟನ್ನು ಸ್ವಲ್ಪವಾಗಿ ತೆಗೆದುಕೊಂಡು ಲಟ್ಟಿಸಿ ಅದಕ್ಕೆ ತುಪ್ಪ, ಅಕ್ಕಿ ಹಿಟ್ಟಿನ ಮಿಶ್ರಣವನ್ನು ಸವರಿ ಅರ್ಧಕ್ಕೆ ಕಟ್ ಮಾಡಿ ಸುತ್ತಿ ಒಳಗೆ ಪಲ್ಯದ ಮಿಶ್ರಣ ಇಟ್ಟು ಮಡಿಸಿ ಕಾದ ಎಣ್ಣೆಯಲ್ಲಿ ಕರಿಯಿರಿ. ಈಗ ಮಿಕ್ಸ್ಡ್ ವೆಜ್ ಸಮೋಸ ರೆಡಿ ಟು ಟೇಸ್ಟ್. ಟೇಸ್ಟ್ ಮಾಡೋಣ. ಮಾಡಿ. ಗ್ಯಾರಂಟಿ ಚೆನ್ನಾಗಿರುತ್ತಲ್ವಾ? 100%. ನಿಮ್ಮ ಮಗನಿಗೆ ಗೊತ್ತಲ್ಲ ಚೆನ್ನಾಗಿರುತ್ತೆ ಅಂತ. ಅವರೆಲ್ಲ ಟೇಸ್ಟಿನೇ ಬೇಕಲ್ಲ. ಏನವ್ರ ಹೆಸರು? ಶ್ರೀಹರಿ. ಹರಿ, ತಿನ್ಬೋದಾ? ಗ್ಯಾರಂಟಿನಾ? ಚೆನ್ನಾಗಿ ಮಾಡಿರ್ತಾರಲ್ಲ ಅಮ್ಮ? ಓಕೆ. ವಿತ್ ಸಾಸ್. ವಿತ್ ಸಾಸು ನನಗೆ ಇಷ್ಟ ಆಗಲ್ಲ. ಓಕೆ. ನೀವು ಹಿಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಅದ್ಭುತವಾಗಿದೆ, ಸಖತ್ತಾಗಿದೆ. ಜಯಶ್ರೀ ಅವರು ಕೈ ರುಚಿ ಮುಗ್ದಲ್ಲಿ ಕಾಣುತ್ತೆ. ಅವ್ರು ಮಾಡ್ಬೇಕಾದ್ರೆ ಆ ಪ್ರೌಢತೆ ಇತ್ತು. ಏನಾಗಲ್ಲ, ಎಷ್ಟು ವರ್ಷಿನ ಸಮೋಸ ಮಾಡಿದ್ದೀವಿ, ಇಲ್ಲಿ ಮಾಡಿದ್ರೆ ಏನಾಗುತ್ತೆ, 4 ಸಮೋಸ ಅನ್ನೋ ಥರ. ತುಂಬ ಚೆನ್ನಾಗಿದೆ, ಟ್ರೈ ಮಾಡಿ. ಇಷ್ಟೊಂದು ಈಸಿಯಾಗಿ ಪಡಾಪಡ ಅಂತ ಮಲ್ಲಿ ಮಕ್ಕಳು ಬರೋ ಅಷ್ಟಲಿಗೆ ಸಖತ್ತಾಗಿರೋ ಸಮೋಸ ಮಾಡಿಕೊಡ್ಬೋದು. ತುಂಬ ಚೆನ್ನಾಗಿ ಮಾಡಿದ್ದೀರಾ. ಥ್ಯಾಂಕ್ ಯು ಮೇಡಮ್. ಜಯಶ್ರೀ ಅವರೇ, ತುಂಬ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಮಗನ್ನು ಕರ್ಕೊಂಡ್ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಖತ್ತಾಗಿರೋವಂಥ ಒಂದು ಸಮೋಸನ ತೋರಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಮೇಡಮ್. ಮಾದೇವನವ್ರಿಗೆ ಕೇಳಿದ್ವಿ ಅಂತೇಳಿ. ಓಕೆ ಓಕೆ. ಥ್ಯಾಂಕ್ ಯು ಮೇಡಮ್. ಚೆನ್ನಾಗಿ ನೋಡ್ಕೊಳ್ಳಿ. ರಿಟೈರ್ಡ್ ಆಗಿದ್ದಾರೆ, ಚೆನ್ನಾಗಿ ನೋಡ್ಕೊಳ್ಳಿ. ಫ್ಯಾಕ್ಟ್ರಿಲಿ ಕೆಲಸ ಮಾಡಿರೋರ ಕಷ್ಟ ಫ್ಯಾಕ್ಟ್ರಿಗೆ ಹೋಗೋರಿಗೆ ಗೊತ್ತಿರುತ್ತೆ. 30-32 ವರ್ಷಗಳ ಕಾಲ ಶಿಫ್ಟಲ್ಲಿ ಹೋಗಿ ಕೆಲಸ ಮಾಡಿ ಕಷ್ಟಪಟ್ಟು ರಿಟೈರ್ಡ್ ಆಗಿ ಬಂದಾಗ ಎಲ್ಲೋ ಒಂದು ಕಡೆ ಅವ್ರಿಗೆ ಏನೋ ಕಳ್ಕೊಂಡು ಏನೋ ಅನಿಸ್ತಾ ಇರುತ್ತೆ.
ಅದರಿಂದ ರಿಟೈರ್ಡ್ ಆದವ್ರನ್ನ ಫಸ್ಟ್ 1 ವರ್ಷ ಚೆನ್ನಾಗಿ ನೋಡ್ಕೋಬೇಕು. ಅವ್ರಿಗೆ ಆ ಫೀಲಿಂಗ್ ಕೊಡಬಾರ್ದು, ರಿಟೈರ್ಡ್ ಆಗಿದ್ದೀರಾ ಅನ್ನೋ ಫೀಲಿಂಗೇ ಕೊಡಬೇಡಿ. ಯಾಕಂದರೆ ಅಷ್ಟು ವರ್ಷ ಕಷ್ಟಪಟ್ಟಿರ್ತಾರೆ ನಮಗೆಲ್ಲರಿಗೋಸ್ಕರ. ಆ ಮನೆಗೆ ಬಂದ ತಕ್ಷಣ ಮಲ್ಲಿದ್ಯಾ ಅವಲೇ ಕೆಲಸಕ್ಕೆ ಹೋಗ್ತಾರ, ಶುರು ಮಾಡ್ಬಿಡಿ ನೀನು ರಾಮಾಯಣ ನಕ್ರ ಇಕ್ರ ಅಂದ್ಕೊಂಡೆ ನೀವು ಶುರು ಮಾಡಿದ್ರೆ ಗ್ಯಾರಂಟಿ ಅಪ್ಸೆಟ್ ಆಗಿಬಿಡ್ತಾರೆ. ರಿಟೈರ್ಡ್ ಆದ ತಕ್ಷಣ ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಓಕೆ, ಜಯೇಶ್ ಇವರು ಅದ್ಭುತವಾಗಿರುವಂಥ ಸಮೋಸ ಮಾಡಿಕೊಟ್ಟಿದ್ದಾರೆ. ಈ ಸಮೋಸನ ತಿನ್ನಬೇಕು, ಖಾಲಿ ಮಾಡಬೇಕು, ಬ್ರೇಕ್ ತಗೊಳ್ಳ ಅಂದರೆ ಎಲ್ಲಿ ಬ್ರೇಕ್ ತೊಗೊಳ್ತೀರಾ ಮುರಳಿ? 2 ಗಂಟೆ ಆಗ್ತದೆ, ಕಾರ್ಯಕ್ರಮ ಮುಗಿಸಿ ಅಂತ ಇದ್ದಾರೆ. ಕಾರ್ಯಕ್ರಮ ಮುಗಿಸ್ಬೇಕು, ಸಾಕಷ್ಟು ಜನ ಪ್ರೋಗ್ರಾಮಿಗೆ ಬರಬೇಕು ಮುರಳಿಯವರೇ ಅನ್ನೋ ಗಲಾಟೆ ಮಾಡಿದ್ರಿಂದ ವೀಕ್ಷಕರ ವಿಶೇಷ ಕಾರ್ಯಕ್ರಮನೇ ಮಾಡಿದ್ವಿ. ಇವತ್ತಿನ ದಿನ ಪೂರ್ತಿಯಾಗಿ ಎಲ್ಲ ವೀಕ್ಷಕರನ್ನೇ ಕರೆಸಿ ಕಾರ್ಯಕ್ರಮ ಮಾಡಿದ್ದೀವಿ. ಖುಷಿಯಾಗಿದ್ದಾರೆ, ಸಾಕಷ್ಟು ಜನ ಇಷ್ಟಪಟ್ಟಿದ್ದಾರೆ, ಕೈ ರುಚಿನ ತೋರಿಸಿದ್ದಾರೆ. ಇನ್ನೂ ಬರಬೇಕು 11,000ಕ್ಕಿಂತ ಜಾಸ್ತಿ ಜನ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಕ್ಯೂನಲ್ಲಿದ್ದಾರೆ. ನೋ ಪ್ರಾಬ್ಲಮ್, ನಿಮ್ಮನ್ನೆಲ್ಲ ಕರೆಸ್ಕೊಳ್ತೀವಿ. ಕಾರ್ಯಕ್ರಮ ನಾವು ಮಾಡ್ತಾನೆ ಇರ್ತೀವಿ, ನೀವು ನೋಡ್ತಾ ಇರಿ. ನಿಮ್ಮ ಕೈ ರುಚಿನ ಕರೆಸಿ ತೋರಿಸ್ತಾ ಇರ್ತೀವಿ ಅಂತ ತಿಳಿಸಿ ನಮ್ಮ ಇವತ್ತಿನ ಒಗ್ಗಂಡಬಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಮತ್ತೆ ಸಿಗೋಣ ನಾಳೆ ಮಧ್ಯಾಹ್ನ 1 ಗಂಟೆಗೆ. ಅಲ್ಲಿ ತನಕ ನಮ್ಮ ವಿಳಾಸ ಜಿ ಕನ್ನಡ ಒಗ್ಗರಣೆ ಡಬ್ಬಿ ವಿಭಾಗ, ಅಂಚೆಪೆಟ್ಟಿಗೆ ಸಂಖ್ಯೆ 5199, MG ರಸ್ತೆ, ಬೆಂಗಳೂರು 1. ಇಮೇಲ್ ವಿಳಾಸ ಒಗ್ಗರಣೆ ಡಬ್ಬಿ@